నగుమోముగనలేని నా జాలి తెలిసి నగుమోముగనలేని నా జాలి తెలిసి నగుమోముగనలేని నా జాలి తెలిసి నను పోగరాదా శ్రీ రఘువరని నగుమోముగనలేని నా జాలి తెలిసి నను పోగరాదా శ్రీ నగుమోముగనలేని నా జాలి తెలిసి
सुन्दरमोहनरूपं वन्दित मुनिजनानन्दं सुन्दरमोहनरूपं वन्दित मुनिजनानन्दं सन्ततं वल्लीकान्तं चिन्तये गुरुवरं स्कन्दं सन्ततं वल्लीकान्तं चिन्तये गुरुवरं स्कन्दम् सकलभुवने रूढयशसो वचन्तावद्बालाः सरसवचनेनैव निपुणाः तथापीयं वाणी विशुद्धभवतां कर्णकुहरं किशोरस्यालापः खलु भवति पित्रोरतिमुदे
ಭವಂತಃ ಸರ್ವಜ್ಞಾಃ ನೀವೆಲ್ಲರೂ ಸರ್ವಜ್ಞರಾದಂಥವರುಗಳು ಸಕಲ ಭುವನೇರೂಢ ಯಶಸಃ ಸಮಸ್ತ ಲೋಕದಲ್ಲಿಯೂ ಪ್ರಖ್ಯಾತವಾದ ಕೀರ್ತಿಯುಳ್ಳಂಥವರುಗಳು ವಯಂ ತಾವತ್ಬಾಲಾಃ ನಾವಾದರೂ ಬಾಲಕರು ಸರಸವಚನೇನೈವ ನಿಪುಣಾಃ ರಸಭರಿತವಾಗಿರುವಂತಹ ವಾಕ್ಯವನ್ನು ನುಡಿಯುವುದರಲ್ಲಿ ನಿಪುಣರಲ್ಲ ತಥಾಪಿ ಹಾಗಾದರೂ ಇಯಂ ವಾಣಿ ಈ ವಾಕ್ಯವು ವಿಶತು ಭವತಾಂ ಕರ್ಣಕುಹರಂ ನಿಮ್ಮ ಕರ್ಣರಂಧ್ರವನ್ನು ಪ್ರವೇಶಿಸಲಿ ಕಿಶೋರಸ್ಯಾಲಾಪಃ ಬಾಲಕನ ತೊದಲು ನುಡಿಯೋ ಖಲು ಭವತಿ ಪಿತ್ರೋರತಿ ಮುದೆ ತಾಯಿ ತಂದೆಯವರುಗಳಿಗೆ ಯಾವ ಪ್ರಕಾರವಾಗಿ ಅತ್ಯಂತ ಸಂತೋಷಕ್ಕೋಸ್ಕರವಾಗುತ್ತದೆಯೋ ಅದೇ ಪ್ರಕಾರವಾಗಿ ನೀವೆಲ್ಲರೂ ಸಂತೋಷ ಪಡಬೇಕು ಪುತ್ರೋತ್ಸವೇ ಮುಂಜಿಬಂಧೇ ಕನ್ಯಾಯ ಪ್ರಥಮಾರ್ಥವೇ ವಿವಾಹೇ ಯಜ್ಞ ಸಮಯೇ ಭಿನ್ನಕಂ ಪಂಚಸುಸ್ಮೃತಂ ಪುತ್ರೋತ್ಸವವಾದ ನಾಮಕರಣದಲ್ಲಿ ಮೌಂಜಿಬಂಧೆ ಉಪನಯನದಲ್ಲಿ ಕನ್ಯಾದ ಪ್ರಥಮಾರ್ಥವೇ ಕನ್ನಿಕೆಯ ಪ್ರಥಮ ಋತುವಿನಲ್ಲಿ ಮಾಡತಕ್ಕಂಥ ಕರ್ಮದಲ್ಲಿ ವಿವಾಹ ಮಂಟಪದಲ್ಲಿ ಯಜ್ಞ ಸಮಯೇ ಅನ್ವಾಹನಾದ್ಯಾಗವನೀಯ ಗಾರ್ಹವತ್ಯಗಳೆಂಬ ಪ್ರೇತಾಗ್ನಿಗಳಿಂದ ಮಾಡತಕ್ಕಂಥ ಯಜ್ಞದ ಪ್ರಾರಂಭದಲ್ಲಿ ಭಿನ್ನಕಂ ಪಂಚಸುಸ್ಮೃತಂ ಇವೈದು ಸ್ಥಳಗಳಲ್ಲಿಯೂ ಬ್ರಹ್ಮಸಭೆಯನ್ನು ಕುರಿತು ಮಂತ್ರಭಿನ್ನಕವನ್ನು ಮಾಡಬೇಕು ಆಶೀಃ ಪೂರ್ವಕಮಿತ್ಯೇಕೆ ನಮಃ ಪೂರ್ವಂತು ಕೇಚನ ಭಿನ್ನಕಂ ವೇದ ಪೂರ್ವಂ ಸ್ಯಾತ್ ಇತಿ ಸರ್ವೈರ್ವಿನಿಶ್ಚಿತಂ ಆಶೀಃ ಪೂರ್ವಕಮಿತ್ಯೇಕೆ ಆಶೀಃ ಪುರಸ್ಸರವಾಗಿ ಭಿನ್ನಕ ಮಾಡಬೇಕೆಂಬುದು ಒಂದು ಮತ ನಮಃ ಪೂರ್ವಂತು ಕೇಚನ ನಮಸ್ಕಾರ ಪೂರ್ವಕವಾಗಿ ಭಿನ್ನಕ ಮಾಡಬೇಕೆಂಬುದು ಕೆಲವರ ಮತ ಭಿನ್ನಕಂ ವೇದ ಪೂರ್ವಂ ಸ್ಯಾತ್ ವೇದ ಪುರಸ್ಸರವಾಗಿ ಭಿನ್ನ ಮಾಡಬೇಕೆಂಬುದು ಇತಿ ಸರ್ವೈರ್ವಿನಿಶ್ಚಿತಂ ಸರ್ವಸಮ್ಮತ ತತ್ರಾದಾವಾಶೀಃ ಪೂರ್ವಿಕಾ ವಿಜ್ಞಾಪನಾ ಕಥ ವಿದ್ಯಾಕಾಂಕ್ಷಾಯಾಮಾಹ ಆಶೀಃ ಪುರಸ್ಸರವಾದ ಭಿನ್ನಕವು ಯಾವುದಯ್ಯ ಎಂದರೆ ಸ್ವಸ್ತೀತಿ ಪ್ರತಿಭಾಷಿತೋ ಮುನಿವರೈಃ ಸಂಸ್ತೂಯಮಾನಃ ಸುರೈಃ ಪಾರ್ಶ್ವೇ ಪದ್ಮಜ ಪದ್ಮನಾಭ ಪುರುಹೂತಾದ್ಯೈಃ ಜಯೇತ್ಯರ್ಚಿತಃ ಅಗ್ರೇ ಚಾಪ್ಸರಸಾಂಗಣೈರಹರಹೃತ್ಯದ್ಭಿರಾಹ್ಲಾದಿತಃ ಸಂತುಷ್ಟೋ ಗಿರಿಜಾ ವಿಭಾಗ ಸಮಯೇ ಸ್ಯಾತ್ ಸಂಪದೇನೋ ಮೃಡಃ ಎಂಬುದೀಗ ಆಶೀಃ ಪುರಸ್ಸರವಾದ ಭಿನ್ನಕವು ನಮಃ ಪೂರ್ವಿಕಾ ವಿಜ್ಞಾಪನಾ ಕಥ ವಿದ್ಯಾಕಾಂಕ್ಷಾಯಾಮಾಹ ನಮಸ್ಕಾರ ಪೂರ್ವಕವಾದ ಭಿನ್ನಕವು ಯಾವುದಯ್ಯ ಎಂದರೆ ಸರ್ವಾಶಾ ಪರಿಪೂರ್ಣ ಕ್ಷಮಕರಂ ಸರ್ವೋಪಕಾರೋದಯಂ ಸನ್ಮಾರ್ಗಾಭಿರತಂ ಸಮಸ್ತತಮಸಃ ಪ್ರಧ್ವಂಸಿ ಸತ್ಯಾಸ್ಪದಂ ಬ್ರಹ್ಮಾವಾಸಮಶೇಷ ವೇದ ನಿಲಯಂ ವಿದ್ಯಾಧರಾರಾಧಿತಂ ಪ್ರಖ್ಯಾತಂ ಭುವಿ ಭಾನವೀಯಮಿವ ವೋ ವಂದೇ ಸಭಾಮಂಡಲಂ ಮಹತ್ಯಾ ಗದಯಾ ಯುಕ್ತಾಂ ಸತ್ಯಭಾಮಾ ಸಮನ್ವಿತಾಂ ಸುದರ್ಶನಯುತಾಂ ವಂದೇ ಸಭಾಂ ವಿಷ್ಣೋರಿವಾಕೃತಂ ಮಹತ್ಯಾಗ ದಯಾಯುಕ್ತಾಂ ಸತ್ಯಭಾಮಾ ಸಮನ್ವಿತಾಂ ಅಂತೂ ವೇದಪೂರ್ವಕವಾದ ಭಿನ್ನಕವು ಯಾವುದಯ್ಯ ಎಂದರೆ ಓಂ ನಮಃ ಸದಸಸ್ಪತಜೇ ನಮಃ ಸಖೇನಾಂ ಪುರೋಗಾಢಾಂಚಕ್ಷುಷೇ ನಮೋ ದಿವೇ ನಮಃ ಪೃಥಿವ್ಯೈ ಒಬ್ಬ ಹಿಡ್ಕೊಳ್ಳಿ ಒಬ್ಬ ನಿಂಗು ಎಲ್ಲೆಡಕ್ಕೆ ಕೊಡಿ ಯಾರಿಗಾರು ಒಬ್ಬಂಗೆ ಕೊಡಿ ಮಂತ್ರಾಕ್ಷತೆ ತೊಂದರೆ ಇಲ್ಲ ಕೊಡಿ ಮಂತ್ರಾಕ್ಷತೆ ಇಲ್ಲಿ ಮಂತ್ರಾಕ್ಷತೆ ನಿಂಗು ಸಣ್ಣದ್ರೆ ಹೊಡಾಡಿ ನಿಂಗೆ ಅದರ ಹಿಡ್ಕೊಳ್ಳಿ ಹಿಂಗೆ ಇವಕ್ಕೆ ಅಡಿಯನ್ನು ಕೊಡಿ ಎಲ್ಲೆಡಕ್ಕೆ ಕೊಟ್ಟು ಮಂತ್ರಾಕ್ಷತೆ ರಿಂಗು ಹಾಕಿಬಿಡಿ ಎರಡು ಸಪ್ರದ ಸಭಾಂ ಮೇ ಗೋಪಾಯ ಯೇ ಚ ಸಭ್ಯಾಃ ಸಭಾಸದಃ ತಾನಿಂದ್ರಿಜಾವತಃ ಕುರು ಇನ್ನೊಮ್ಮೆ ಆರತಿ ಮಾಡಿ ಇಲ್ಲಿಂದ ಹಿಂಗೆ ಸರ್ವವಾಯುರುಪಾಸತಾಂ ಹೇ ಬುದ್ಧಯ ಮಂತ್ರಂ ಮೇ ಗೋಪಾಯ ಯಮೃಷಜಸ್ತ್ರಜಿವಿತಾ ವಿದುಃ ರಜಸ್ಸಾವಾನ್ ನಿಜಜೋಗುಂಸೇ ಸಾಹಿಶ್ರೀರಮೃತಾ ಸತಾಂ ತಸ್ಮಾತ್ ವಂದನೋಪಚಾರೇಣೈವ ಸರ್ವೇಪ್ಯುಪಚಾರಾಃ ಕೃತಾಃ ಸಂವಿಧಿ ಮದೀಯಾ ವಿಜ್ಞಾಪನಾ ಓಂ ಭಾಗಧೇಜನೈವೈನಂ ಪ್ರಣಜತೆ ಬ್ರಾಹ್ಮಣ ಆರ್ಷೇಜ ಉದ್ಧರೇ ಮಹಾಜನಾನಾಂ ಅಕ್ಷತಾಃ ಪಾಂತು ಸರ್ವೇಷಾಂ ಮಹಾಜನಾನಾಂ ಪುಷ್ಪಾಣಿ ಪಾಂತು
ಗಣೇಶ ತೊಡಗಿದ ಕಾರ್ಯವ ಎಡರುಗಳಿಲ್ಲದೆ ತೊಡಗಿದ ಕಾರ್ಯವ ಎಡರುಗಳಿಲ್ಲದೆ ನಡೆಸಿ ಕೊಡುವೆ ನಾವಿಲ್ಲಿ ಕೊಡು ಬನ್ನಿ ಒಂದು ಮನೆ ಕೊಡಿ ಮನೆ ಕೊಡಿ ಅಲ್ಲಷ್ಟು ದೊಡ್ಡ ಇದ್ದು ವಸ್ತು ಬನ್ನಿ ಬಾಬು ನಾವು ಪ್ರಾರ್ಥಿಸುವೆ ವ್ಯಾವಹಾರಿಕೆ ತವ ನಾಮ ದಕ್ಷಿಣಾಯನೇ ಮಾರ್ಗಶೀರ್ಷಮಾಸೇ ಶುಕ್ಲಪಕ್ಷೇ ರಮ್ಯಾಂ ತಿಥೌ ಇಂದು ವಾಸಯುಕ್ತಾಯಾಂ ಶುಭಯೋಗ ಶುಭಕರಣ ಶುಭಮಾನ ಶುಭತಿಥಿ ಶುಭನಕ್ಷತ್ರಯುಕ್ತಾಯಾಂ ಏವಂ ಗುಣವಿಶೇಷಣ ವಿಶಿಷ್ಟಾಯಾಂ ಶುಭತಿಥೌ ಮಮ ಮಧು ಅನ್ನಜಾನಬೋಧಯಾಮಧ್ವಾಸಃ ಅಸ್ಮಿನ್ ಗೃಹೇ ಚಿರಕಾಲಪರ್ಯಂತಂ ಸುಖನಿವಾಸಸಿದ್ಧ್ಯರ್ಥಂ ದೀರ್ಘಾಯುಷ್ಮತ್ಸುಗುಣಾನೇಕ ಸುಪುತ್ರಫಲಾಪ್ತ್ಯರ್ಥಂ ಕುಲದೇವತಾಪ್ರಸಾದಸಿದ್ಧ್ಯರ್ಥಂ ಕುಲದೇವತಾಪ್ರೀತ್ಯರ್ಥಂ ಚ ಅನ್ನಜಾನಬೋಧಯಾಮಧ್ವಾಸಃ ವಧೂಗೃಹಪ್ರವೇಶಾಖ್ಯಂ ಕರ್ಮ ಕರಿಷ್ಯೆ ತದಂಗತ್ವೇನ ಪ್ರಾರಿಪ್ಸಿತಸ್ಯ ಕರ್ಮಣಃ ನಿರ್ವಿಘ್ನೇನ ಪರಿಸಮಾಪ್ತ್ಯರ್ಥಂ ಆದೌ ಶ್ರೀ ವಿಘ್ನೇಶ್ವರ ಪೂಜಾಂ ಕರಿಷ್ಯೆ. पुरुषाय विद्महे चक्रतुण्डाय धीमहि तन्नो नन्दिः प्रचोदयात् राजाधिराजाय प्रसख्य साहिने नमो भजं वेगे श्रवणाय कुर्महे समे कामां कामकामाय मह्यं कामेश्वरो वेगे श्रवणो ददातु वेदाय वैश्रवणाय महाराजाय नमः हर्यागाप्त्या अनन्तराजाय सर्ववस्तोमोदिरा प्रवत्तममगर्भवति सर्वस्याप्त्यै सर्वमेव तेनागाप्नोति सर्वं जगति यो वेदादो स्वरः प्रोक्तो वेदान्ते च प्रतिष्ठितः यस्य प्रकृतिलीनस्य यः परस्य महेश्वरः आवाहितः श्रीमहागणपतिक्षेत्रपालभास्तोष्पतिभ्यो नमः स्वस्ति वेदोक्तमन्त्रपुष्पाञ्जलिं समर्पयामि चेष्टां शके मया करिष्यमाणवधूगृहप्रवेशमुहूर्तस्य मुहूर्तोऽस्मिति भवन्तो ब्रुवन्तु वधूगृहप्रवेशमुहूर्तस्य मुहूर्तोऽस्तु तदेव लग्नं सुदिनं तदेव ताराबलं चन्द्रबलं तदेव विद्याबलं देवबलं तदेव लक्ष्मीपते तेऽङ्घ्रियुगं स्मरामि शुभलग्नश्चेष्टां शके मया करिष्यमाणवधूगृहप्रवेशमुहूर्तस्य मुहूर्तोऽस्मिति भवन्तो ब्रुवन्तु वधूगृहप्रवेशमुहूर्तस्य मुहूर्तोऽस्तु रविशशिकुजसौम्या शक्रवन्द्यश्च शुक्रो दिनकरसुतराहु केतवः क्षेत्रपालः कमलजहरिरुद्राः पार्वती विघ्नराजः सकलमुनय एते मङ्गलं नोदिशन्तु शुभलग्नश्चेष्टां शके मया करिष्यमाणवधूगृहप्रवेशमुहूर्तस्य मुहूर्तोऽस्मिति भवन्तो ब्रुवन्तु वधूगृहप्रवेशमुहूर्तस्य मुहूर्तोऽस्तु ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ ಗೆಜ್ಜೆ ಕಾಲ್ಗಳ ಧ್ವನಿಯ ಮಾಡುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಕನಕ ವೃಷ್ಟಿಯ ಬರೆಯುತ್ತ ಬಾರೆ ಮನಗೆ ಮನವ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅತ್ತಿತ್ತಗಲದೆ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ
ಸತ್ಯಕ್ಕೆ ತೋರುವ ಸಾಧು ಸಜ್ಜನರ ಚಿತ್ತಡಿ ಉಳಿಯುವ ಪುತ್ತಳಿ ಗೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುತ ಬಾರೆ ಕುಂಕುಮಾಕಿತೆ ಪಂಕಜಲೋಚನ ವೆಂಕಟರಮಣನ ಬೆಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ओम आजुब्द अग्ने हविषो दुषाणो घृतप्रदेको घृतजो निरेधि घृतं भेत्वा मधुचारुकव्यं पितेव पुत्रमभिरक्षतादिमम्. प्रतापसानेऽप्यथवा द्रव्ये ग्रहणमङ्गले वरौ सर्वालय सभामध्ये उपविश्य वधूवरौ प्राङ्मुखामुपवेश्य वक्ष्यमाणकथापूर्वकं कन्यां वरपित्रादिहस्ते दद्यात् इति शिष्टाचारः. यथा देवासुरगणैः पूर्वं मथितः क्षीरसागरः वेत्रं च वासुतिं कृत्वा मन्दानं मन्दरङ्गिरिं मथिते च तथा सिन्धा उत्पन्ना रत्नजातयः. पूर्वं हालाहलं जातं शिवेनाङ्गीकृतं लघु इत्यादि अस्यार्थः. पूर्वं देवा असुराश्च वयममृतं सम्पादयामेति निश्चित्य तदर्थं क्षीरसागरमथनं कुर्मेत्यालोच्य मन्दरपर्वतं मन्थनं कृत्वा वासुकिं रज्जुं कृत्वा एकत्र देवा अन्यत्र राक्षसा स्थित्वा मत्स्यमाने तत्र पूर्वं कालकूटविषमुत्पन्नं तत्तु शिवेन भक्षितं तदा उच्चैश्रवानामाश्व उत्पन्नः स तु देवेन्द्रेण गृहीतः. उपद्रुमादय उत्पन्नाः ततो नानाविधानि रत्नान्युत्पन्नानि तत्सर्वं देवा यथा योग्यं गृहीतवन्तः. ततो मृतकलशं गृहीत्वा धन्वन्तरिर्जातः. नारायणो मोहिनीरूपेण राक्षसान् वञ्चयित्वा देवान् अपाययत्. ततो लक्ष्मीर्जाता राक्षसास्तान् दृष्ट्वा इयमस्माकं भवेदिति सन्तुष्टा अभवन्. देवाश्च तदानीमेवं समयं कृतवन्तः. स्वयंवरं कारयित्वायं वरजेत् तस्य भार्या भविष्यते एवं निश्चित्य तस्यां हस्ते दत्त्वा लक्ष्मीं वरदः कृत्वा धन्वन्तरिरनुगच्छन् निन्दास्तुतिरूपेण तत्र स्थितदेवतानां गुणावगुणान् वर्णयन् वक्ष्यमाणप्रकारेण लक्ष्मीमुवाच किमुवाचेत्याकाङ्क्षायामाः एष
ब्रह्मादिवृद्धस्त्रिदशपतिरसौ गर्वितः क्षेयतेभ्यो दिग्भासा नीलकण्ठस्तपतिदिनकरः चञ्चलो मातरिष्मा इत्थं सञ्चिन्त्य लक्ष्म्या भ्रमरकलकला रामगीतप्रफुल्ला दत्ता मुरारे सुरतरुकुसुमालङ्कृतः पातुयुष्मान् ಬ್ರಹ್ಮಾತಿವೃದ್ಧಃ ಈತನು ಬ್ರಹ್ಮನು ಚತುರ್ಮುಖಗಳಲ್ಲಿ ಚತುರ್ವೇದಗಳನ್ನು ಉಚ್ಚರಿಸುವಂಥವನು ಆದರೂ ಅತಿವೃದ್ಧನು ತ್ರಿದಶಪತಿರಸೌ ಗರ್ವಿತಃ ಈತನು ದೇವೇಂದ್ರನು 33 ಕೋಟಿ ದೇವತೆಗಳಿಗೆ ಅಧಿಪತಿಯಾದಂಥವನು ಆದರೂ ಅತ್ಯಂತ ಗರ್ವಿಷ್ಠನು ಈತನು ಚಂದ್ರನು ಚಂದ್ರೋದಯವಾಗುತ್ತಿರಲಾಗಿ ಆಹ್ಲಾದಕರನಾದಂಥವನು ಆದರೂ ಪಕ್ಷಗಳಲ್ಲಿ ವೃದ್ಧಿ ಕ್ಷಯವನ್ನು ಪಡೆಯುವಂಥವನು ಈತನು ಪರಮೇಶ್ವರನು ಸರ್ವಜ್ಞನಾದಂಥವನು ಕಾಲಕೂಟ ವಿಷಸರ್ಪಾಭರಣಗಳಿಂದ ಅಲಂಕೃತನಾದಂಥವನು ಆದರೂ ದಿಗಂಬರನು ಈತನು ಸೂರ್ಯನು ಸೂರ್ಯೋದಯವಾಗುತ್ತಿರಲಾಗಿ ಸಮಸ್ತ ಯಜ್ಞಾದಿ ಹವಿರ್ಭಾಗಗಳು ನಡೆದು ಬರುವುವು ಆದರೂ ತನ್ನ ತೀಕ್ಷ್ಣ ಕಿರಣಗಳಿಂದ ಲೋಕವನ್ನು ದಹಿಸುವಂಥವನು ಈತನು ವಾಯುವು ಅಣುರೇಣು ತೃಣಕಾಷ್ಠಾದಿಗಳಲ್ಲಿ ವ್ಯಾಪಿಸಿಕೊಂಡಿರುವಂಥವನು ಆದರೂ ಅತ್ಯಂತ ಚಂಚಲನು ಇತ್ತಂ ಸಂಚಿತ್ಯ ಲಕ್ಷ್ಮ್ಯಾ ಭ್ರಮರಕಲಕಲಾ ರಾಮಗೀತ ಪ್ರಫುಲ್ಲ ಮಾಲಾ ದತ್ತಾ ಮುರಾರೇ ಸುರತರು ಕುಸುಮಾಲಂಕೃತಃ ಪಾತಯುಷ್ಮಾನ್ ಈ ರೀತಿಯಾಗಿ ಧನ್ವಂತರಿಯು ಹೇಳುತ್ತಿರಲಾಗಿ ಲಕ್ಷ್ಮೀದೇವಿಯು ಪೂರ್ವವರ್ತಿಗಳಾದ ಬ್ರಹ್ಮಾದಿ ದೇವತೆಗಳನ್ನು ತಿರಸ್ಕರಿಸಿ ಸಭಾ ಮಧ್ಯದಲ್ಲಿ ಮುರವೈರಿಯಾದ ಶ್ರೀಮನ್ನಾರಾಯಣನ ಕಂಠದಲ್ಲಿ ವೈಜಯಂತಿ ಎಂಬ ಪುಷ್ಪಮಾಲೆಯನ್ನು ಸಮರ್ಪಿಸಿದನು ಸುರತರು ಕುಸುಮಾಲಂಕೃತ ಪಾತಯುಷ್ಮಾನ್ ಆ ವೈಜಯಂತಿ ಎಂಬ ಪುಷ್ಪಮಾಲಿಕೆಯು ಈ ವಧೂವರರೇ ಮುಂತಾದ ನಮ್ಮೆಲ್ಲರನ್ನು ರಕ್ಷಿಸಲಿ ಎಂಬುದೇ ಗಣಾಶೀರ್ವಾದ ಉತ್ತುಂಗಸ್ಥಲಮಂಡಲೋ ಪರಿಲಸತ್ತಾಲಂಬ ಮುಕ್ತಾಮಣೇರಂತರ್ಬಿಂಬಿತಮಿಂದ್ರನೀಲಚಕರಚ್ಛಾಯಾನುಕಾರದ್ಯುತೆ ಲಜ್ಜಾವ್ಯಾಜಮುಪೇತ್ಯ ನಮ್ರವದನಾ ಸ್ಪಷ್ಟಂ ಮುರಾರೇರ್ವಪುಃ ಪಶ್ಯಂತೆ ಮುದಿತಾ ಲಕ್ಷ್ಮೀರ್ವಿವಾಹೋತ್ಸವೇ ಕುಲಂ ಚ ಶೈಲಂ ಚ ವಪುರ್ವಯಶ್ಚ ವಿತ್ತಂ ಚ ವಿದ್ಯಾಂ ಚ ಸನಾಥತಾಂ ಚ ಏತಾನ್ ಗುಣಾನ್ ಸಪ್ತ ಪರೀಕ್ಷತೆ ಯಾ ಕನ್ಯಾ ಬುಧೈಃ ಶ್ರೇಷಮಚಿಂತನೀಯಾ ವರಯತೆ ರೂಪಂ ಮಾತಾ ವಿತ್ತಂ ಪಿತಾ ಶ್ರುತಂ ಬಾಂಧವಾಃ ಕುಲಮಿಚ್ಛಂತಿ ಮಿಷ್ಟಾನ್ನಮಿತರೇ ಜನಾಃ ಕಾರ್ಯೇಷು ಮಂತ್ರೀಕರಣೇಷು ದಾಸಿ ಭುಕ್ತೌ ಮಾತಾ ಶಯನೇಷು ವೇಶ್ಯಾ ಧರ್ಮೇಷು ಧರ್ಮೇ ಕ್ಷಮಯಾ ಧರಿತ್ರಿ ಷಟ್ಕರ್ಮಯುಕ್ತಾ ಕುಲಮುದ್ಧರಂತಿ ಅನಯಾ ಸಹ ಧರ್ಮಚರ್ಯಯಾ ಪುರುಷಾರ್ಥ ಪ್ರಯಸಾಧನಾರ್ಹಯಾ ಮುದಮಾಪ್ನುಹಿ ಶಾಶ್ವತೈಃ ಸಮಾಹ ಭಜ ಧರ್ಮಂ ತ್ವಮನನ್ಯಮಾನಸಃ ಭರಣಾತ್ಮಪಾನ್ನದಾನೈರ್ಭರಣೀಯ ನುದಿನಂ ಸುರಕ್ಷಣೀಯ ಮೃದುಭಿರ್ವಚನೈಃ ಸುಭಾಷಣೀಯ ಕೃತ್ಯೇಷ್ವಖಿಲೇಷು ಯೋಜನೀಯ ಮಮ ಹಳಿಗೊಳಿ ಪುತ್ರಿಯ ಬಲಾಕ್ರಿಯಾ ಸ್ವದಕ್ಷ ಧರ್ಮಣಿ ಕೌಶಲನ್ನ ಯಸ್ಯಾಹ ತದಿಯಂ ಭವತಾ ಸುರಕ್ಷಣೀಯ ರೇಣಾಪಿ ಮುದಾಚಲಾಲಸೇನ ಯಾ ಕೃಷ್ಣ ಭಾಂಡೇ ಸಿತತಂಡುಲಾನಾಂ ತತ್ವೇಪ್ಯ ಶಕ್ತ ಕಿಮುತಾನ್ಯಕೃತ್ಯೆ ತಥಾಪ್ಯನಲ್ಪಕ್ಷಮಯಾ ಧರಿ ಅಂಗೀಕೃತಾ ಸಾ ಪರಿಪಾಲನೀಯ ಸಭಾ ಸಭ್ಯರೆಲ್ಲರನ್ನೂ ವಂದಿಸುತ್ತಾ ದೇವತಾ ಸಾನ್ನಿಧ್ಯಕ್ಕೆ ಮನಸ ವಚಸ ಭಕ್ತಿಪೂರ್ವಕವಾದ ನತಿ ತತಿಗಳನ್ನು ಸಮರ್ಪಿಸುತ್ತಾ ಈ ಕನ್ಯಾ ಸಮರ್ಪಣೆಯ ಈ ಶುಭ ಸಂದರ್ಭದಲ್ಲಿ 4 ವಾಕ್ಯಗಳನ್ನು ಹಾಡಲು ಉದ್ಯುಕ್ತನಾಗಿದ್ದೇನೆ. ಯಾಕೆಂತ ಹೇಳಿದರೆ ತದ್ಗುಣೈ ಕರ್ಣಮಾಗತ್ಯ ಚಾಪಲಾಯ ಪ್ರಚೋದಿತ ಎಂಬುದು ಮಹಾಕವಿ ಕಾಳಿದಾಸನ ಒಂದು ವಾಕ್ಯ. ಅದು ಯಾಕೆ ಅಂತ ಹೇಳಿದರೆ ರಘು ಅಂತ ಹೇಳುವ ಆ ಮಹಾರಾಜನ ಯಾವ ವಂಶದಲ್ಲಿ ನಮ್ಮ ಆರಾಧ್ಯ ದೇವರು ಶ್ರೀರಾಮಚಂದ್ರನು ಅವತರಿಸಿದ್ದಾನೋ ಆ ವಂಶಕ್ಕೆ ರಘುವಂಶ ಎಂಬುದಾಗಿ ಹೆಸರು. ಆ ರಘುವಂಶದ ರಾಜರ ಗುಣಗಳು ಹೇಗಿದ್ದವು ಅಂತ ಕೇಳಿದರೆ ಮಹಾಕವಿಯು ವರ್ಣಿಸುತ್ತಾನೆ. ತದ್ಗುಣೈ ಕರ್ಣಮಾಗತ್ಯ, ನನ್ನ ಕಿವಿಯಲ್ಲಿ ಬಂದು ಈ ವಂಶವದ ಕುರಿತು ಹೇಳಪ್ಪ ಅಂತ ಹೇಳಿ ಪ್ರಚೋದಿಸಿದ ಹಾಗೆ ಇದೆ. ಚಾಪಲಾಯ ಪ್ರಚೋದಿತ ಆದ ಕಾರಣ ನಾನು ಸ್ವಯಂ ಉದ್ಯುಕ್ತನಾಗಿ ಈ ಗ್ರಂಥವನ್ನು ರಚಿಸುವುದಕ್ಕೆ
ಹೇಳುವುದಕ್ಕೆ ಉದ್ಯುಕ್ತನಾಗಿದ್ದೇನೆ ಅಂತ ಮಹಾಕವಿ ಕಾಳಿದಾಸನು ಹೇಳ್ತಾನೆ. ಆ ಪ್ರಕಾರವಾಗಿ ಇಂದಿನ ಈ ಸಭೆಯನ್ನು ನೋಡಿಕೊಂಡು ನಾನು ಅದೇ ವಚನವನ್ನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ತದ್ಗುಣೈ ಕರ್ಣಮಾಗತ್ಯ ಚಾಪಲಾಯ ಪ್ರಚೋದಿತ ಅಂತ. ಈಗ ಇಷ್ಟು ಮಂದಿ ನಾವು ಬಾಂಧವರು ಸೇರಿದ್ದೇವೆ. ಹೆಚ್ಚಿನವರು ಕೂಡ ನಾವು ನಿಶ್ಶಬ್ದವಾಗಿದ್ದುಕೊಂಡು ಕೇಳ್ತಿದ್ದೇವೆ, ಆಲಿಸುತ್ತಾ ಇದ್ದೇವೆ. ಎಲ್ಲ ವಿದ್ವಾಂಸರು ಕೂಡ ಈ ಸಭೆಯಲ್ಲಿ ನಾವು ಬಂದಿದ್ದೇವೆ. ಆದ ಕಾರಣ ಇನ್ನೂ ಹೆಚ್ಚಿನ ಒಂದು ನನಗೆ ಪ್ರೇರಣೆಯಾಗುವ ರೀತಿಯಲ್ಲಿ ನೀವೆಲ್ಲರೂ ಸಹಕರಿಸುತ್ತಾ ಈ ಕನ್ಯಾ ಸಮರ್ಪಣೆಯ ಬಗ್ಗೆ ಒಂದು 4 ಮಾತುಗಳನ್ನು ಹೇಳೋಣ. ಆ 4 ಮಾತುಗಳನ್ನು ಹೇಳುವುದಕ್ಕೆ ನೀವು ನನಗೆ ಎಲ್ಲರೂ ಕೂಡ ಅನುವು ಮಾಡಿ ಕೊಡ್ತಾ ಇದ್ದೀರಿ ಅಂತ ಭಾವಿಸ್ತೇನೆ. ಅಲ್ಲಿ ಹೋಗಲಕ್ಕ ನಿಮ್ಗೆ ಇಲ್ಲಿ ಬಂದಿರ ಅದನ್ನು ಕುರಿಕ್ಲಾಯಿ ಕುರಿ ಮೂರ ಹಾಕಿ ಕುರಿ ಅದಾಗಿ ಸಿಗೋಣ ತೊಂದರೆ. ಈ ಕನ್ಯಾ ಸಮರ್ಪಣೆ ಅಂತ ಹೇಳೋದು ಇದೊಂದು ಶಿಷ್ಟಾಚಾರ ಮಾತ್ರ. ಇದೊಂದು ವೈದಿಕ ಪ್ರಕ್ರಿಯೆ ಆದರೂ ಕೂಡ ಒಂದು ಶಿಷ್ಟಾಚಾರವಾಗಿದೆ ಕನ್ಯೆಯನ್ನು ಸಮರ್ಪಣೆ ಮಾಡುವುದು ಅಂತ. ನಿನ್ನೆಯ ದಿವಸ ವೈದಿಕ ವೇದೋಕ್ತ ರೀತಿಯಾಗಿ ದಾನ ಮಾಡಿ ಕೊಟ್ಟಾಗಿದೆ. ವರನು ಪಾಣಿಗ್ರಹಣವನ್ನು ಮಾಡಿಕೊಂಡಾಗಿದೆ, ಕೈ ಹಿಡಿದ ಆಗಿದೆ. ಉತ್ತಾನಸ್ತ್ವಾಂಗಿ ರಸ ಪ್ರತಿಗೃಹಾತು ಧರ್ಮ ಪ್ರಜಾ ಸಂಪತ್ ಸಿದ್ಧ್ಯರ್ಥಂ ಕನ್ಯಾಂ ಪ್ರತಿಗೃಹಾಮಿ ಅಂತ ದೇವಾಗ್ನಿ ದ್ವಿಜ ಸನ್ನಿಧಿಯಲ್ಲಿ ವರನು ಪ್ರತಿಗ್ರಹಣ ಮಾಡಿ ಆಗಿದೆ. ಪ್ರತಿಗೃಹೀತಾಯ ವಧ್ವಾಂ ಭಾರ್ಯಾತ್ತು ಸಿದ್ಧಯೇ ವಿವಾಹ ಹೋಮಂ ಕರಿಷ್ಯ ಅಂತ ವಿವಾಹ ಹೋಮ ಮಾಡಿದ ಕ್ಷಣದಲ್ಲಿ ಆ ವಧುವಿಗೆ ಭಾರ್ಯಾತ್ವ ಅಂದರೆ ಆಕೆ ಹೆಂಡತಿಯಾಗಿಯೂ ಆಯಿತು. ಆದರೂ ಕೂಡ ಈ ದಿವಸ ಎಲ್ಲ ಬಂಧು ಬಾಂಧವರಿಂದೊಡಗೂಡಿ ಕನ್ಯಾ ಪಿತೃವು ಪ್ರಕೃತ ರಾಜಣ್ಣನು ತನ್ನ ಕನ್ನಿಕೆಯನ್ನು ಕೈ ಎತ್ತಿ ಕೊಡುವುದು ಅದೊಂದು ಸಂಪ್ರದಾಯವಾಗಿದೆ. ಹಾಗೆ ಕೈ ಎತ್ತಿ ಕೊಡುವ ಆ ಸಂದರ್ಭದಲ್ಲಿ ನಾವು ಏನನ್ನು ಚಿಂತನೆ ಮಾಡಿಕೊಂಡಿರಬೇಕು, ಏನನ್ನು ಆಲೋಚನೆ ಮಾಡಿಕೊಂಡಿರಬೇಕು, ಯಾರನ್ನು ಅನುಸರಿಸಬೇಕು. ನಾವೀಗ ಬರುವಾಗ ವಾಹನದಲ್ಲಿ ಅನುಸರಣೆ ಬಗ್ಗೆ ಮಾತಾಡಿದ್ದೇವೆ. ಯಾರನ್ನು ಅನುಸರಿಸಿಕೊಂಡಿರಬೇಕು ಅಂತ ಹೇಳುವುದನ್ನು ಕೂಡ ನಮ್ಮ ಹಿರಿಯರು ಒಂದು ಪಂಥಾನ ಅಂದರೆ ಒಂದು ದಾರಿಯನ್ನು ಹಾಕಿಕೊಟ್ಟಿದ್ದಾರೆ. ಅದಕ್ಕೋಸ್ಕರವೇ ಪ್ರಾಯ ನಮ್ಮ ಹಿರಿಯರು ಲಕ್ಷ್ಮೀನಾರಾಯಣರ ವಿವಾಹೋತ್ಸವ ಹೇಗೆ ಆಯಿತು ಅಂತ ಹೇಳುವುದನ್ನು ಇಲ್ಲಿ ವಿವರಿಸ್ತಾರೆ. ಅದನ್ನು ನಾವೀಗ ಮಂತ್ರದಲ್ಲಿ ಹೇಳಿ ಆಗಿದೆ. ಎಷ್ಟು ಮಂದಿಗೆ ಅದು ಅರ್ಥ ಆಗಿದೆ ಗೊತ್ತಿಲ್ಲ. ಅದರ ಬಗ್ಗೆ ಚಿಂತೆಯೂ ನನಗೆ ಇಲ್ಲ. ಯಾರಿಗೆ ಅರ್ಥವಾಗಬೇಕೋ ಅವರಿಗೆ ಅರ್ಥವಾಗ್ತದೆ, ಯಾರಿಗೆ ಅರ್ಥ ಆಗುವುದಿಲ್ಲವೋ, ಅರ್ಥ ಆಗುವ ಯೋಗ ಯಾರಿಗಿಲ್ಲವೋ ಅವರಿಗೆ ಅರ್ಥ ಆಗುವುದೂ ಇಲ್ಲ. ಅದರ ತಲೆಬಿಸಿ ನನಗಿಲ್ಲ. ಆದರೆ ಲಕ್ಷ್ಮೀನಾರಾಯಣರ ವಿವಾಹೋತ್ಸವ ದೇವತೆಗಳು ಮತ್ತು ಅಸುರರು ಸೇರಿಕೊಂಡು ಅಮೃತವನ್ನು ನಾವು ಪಡಿಬೇಕು ಅಂತ ಬಯಸಿಕೊಂಡು, ಆ ಅಮೃತ ಎಲ್ಲಿದೆ ಹಾಗಿದ್ರೆ ಅಂತ ಕೇಳಿದರೆ, ಯಾವ ಕ್ಷೀರಸಾಗರದಲ್ಲಿ ಆ ಮಹಾವಿಷ್ಣು ಅವನು ಪವಡಿಸಿಕೊಂಡಿದ್ದಾನೋ, ಅವನು ಮಲಗಿಕೊಂಡಿದ್ದಾನೋ, ಆ ಕ್ಷೀರಸಾಗರದ ಅಡಿಯಲ್ಲಿ ಅಮೃತ ಕಲಶವಿದೆ ಅಂತ ಹೇಳಿ ಅವರು ತಿಳಿದುಕೊಂಡು ಕ್ಷೀರಸಾಗರದ ಅಡಿಯಿಂದ ಅಮೃತ ಕಲಶವನ್ನು ನಾವು ಪಡಿಬೇಕು ಅಂತ ಹೇಳುವ ಉದ್ದೇಶದಿಂದ ಕ್ಷೀರಸಾಗರವನ್ನು ಮಥನವನ್ನು ಅಂದರೆ ಕಡಿಯುವುದಕ್ಕೆ ಪ್ರಾರಂಭಿಸ್ತಾರೆ. ನಮಗೆಲ್ಲರಿಗೂ ಗೊತ್ತಿದೆ, ಅದರಲ್ಲೂ ವಿಶೇಷವಾಗಿ ಮಾತೆಯರಿಗೆ ಗೊತ್ತಿದೆ. ನಾವು ಮೊಸರು ಕಡಿದು ಅಭ್ಯಾಸ ಇರುವವರು, ಮೊಸರು ಕಡಿದಾಗ ನಮ್ಗೆ ಏನು ಸಿಗ್ತದೆ ಹಾಗೆ ಆ ಅಮೃತ ಕಲಶವು ಸಿಗ್ತದೆ ಅಂತ ಹೇಳುವ ದೃಷ್ಟಿಯಿಂದ ಮೊಸರನ್ನಾದರೂ ಚಿಕ್ಕ ಪಾತ್ರೆಯಲ್ಲಿ ಹಾಕಿ ಕಡಿಬಹುದು. ಆದರೆ ಈ ಅಮೃತ ಕಲಶವನ್ನು ಸಮುದ್ರದಿಂದ ಕಡಿಯುವ ಬಗೆ ಹೇಗೆ ಅಂತ ಕೇಳಿದರೆ, ಅದಕ್ಕೆ ಅವರು ದೇವತೆಗಳು ಮತ್ತು ಅಸುರರು ಅವರಿಬ್ಬರೂ ಕೂಡ ಅವರು ವಾಸುಕಿ ಅಂತ ಹೇಳುವ ಸರ್ಪವನ್ನು ತೆಕ್ಕೊಳ್ತಾರೆ, ಮಂದರ ಪರ್ವತವನ್ನು ಮಂಥಾನವಾಗಿ ತೆಕ್ಕೊಳ್ತಾರೆ. ಅವರು ಒಂದು ಹೊಡೆಯಲ್ಲಿ ದೇವತೆಗಳು, ಒಂದು ಹೊಡೆಯಲ್ಲಿ ರಾಕ್ಷಸರಿದ್ದುಕೊಂಡು ಕ್ಷೀರಸಾಗರವನ್ನು ಮಥಿಸುವುದಕ್ಕೆ ಪ್ರಾರಂಭಿಸ್ತಾರಂತೆ. ಆವಾಗ ಪ್ರಾರಂಭದಲ್ಲಿ ಬೇರೆ ಬೇರೆ ನವರತ್ನಗಳು, ಉಚ್ಚೈಶ್ರವಸ್ ಎಂಬಂತಹ ಅಶ್ವ ಇತ್ಯಾದಿ ಎಲ್ಲ ಬಂತು. ಅದನ್ನು ದೇವತೆಗಳು ಹೇಗೆ ಇಂದ್ರನೇ ಮೊದಲಾದ ದೇವತೆಗಳು ಹೇಗೋ ಕಷ್ಟಪಟ್ಟು ಅವರು ನನಗೆ ಅಂತ ಅವರು ಪಡ್ಕೊಂಡ್ರು. ಕೊನೆಗೆ ವಿಷವು ಪ್ರಾಪ್ತಿಯಾಯಿತು. ಆ ವಿಷ ಪ್ರಾಪ್ತಿಯಾದಾಗ ಅದು ಹೇಗೆ ಅಂತ ಹೇಳಿದ್ರೆ, ಕಾಲಕೂಟಂ ವಿಷಮುತ್ಪನ್ನಂ ಅಂತ ಹೇಳ್ತಾರೆ. ಕಾಲಕೂಟ ಎಂಬ ಹೆಸರಿನ ವಿಷ ಪ್ರಾಪ್ತಿಯಾಯಿತು. ಆ ವಿಷ ಅತ್ಯಂತ ಘೋರವಾದ ವಿಷ, ಅದನ್ನು ಸಹಿಸುವುದಕ್ಕೆ ಸಾಮಾನ್ಯರಿಂದ ಆಗುವುದಿಲ್ಲ. ಆ ಸಮಯದಲ್ಲಿ ಎಲ್ಲ ದೇವತೆಗಳು ಎಲ್ಲ ಅಸುರರು ಹಿಂದೆ ಕೊಟ್ಟರು. ನಮಗಿದು ಬೇಡ, ಹಿಂದೆಲ್ಲ ನನಗೆ ಬೇಕು ಅಂತ ಹೇಳ್ತಾ ಇದ್ದವರು ಈ ವಿಷ ಪ್ರಾಪ್ತಿಯಾದಾಗ ನನಗೆ ಬೇಡ ಅಂತ ಹಿಂದೆ ಹೋದ್ರು. ನೀಲಕಂಠ ದೀಕ್ಷಿತರು ಅಂತ ಅವರು ಪರಮೇಶ್ವರನನ್ನು ವರ್ಣಿಸ್ತಾರೆ. ಯಾವ ವಿಷ ಪ್ರಾಪ್ತವಾದಾಗ ಎಲ್ಲ ದೇವತೆಗಳು ಅಸುರರು ಹಿಂದಕ್ಕೆ ಓಡಿ ಹೋದರೋ ಆ ಸಂದರ್ಭದಲ್ಲಿ ಲೋಕಕ್ಷೇಮಕ್ಕೋಸ್ಕರ ನನಗಿದು ಬೇಡದಿದ್ರೂ ಕೂಡ
ಎಲ್ಲರೂ ತ್ಯಜಿಸಿದ ಈ ವಿಷ ಲೋಕದ ಹಿತಕ್ಕೋಸ್ಕರ ನನಗೆ ಇದು ಸೇರಲಿ ಅಂತ ಯಾವ ಪರಮೇಶ್ವರನು ಲೋಕಹಿತಕ್ಕೋಸ್ಕರ ತಾನದನ್ನು ಭಕ್ಷಿಸಿದನೋ ಅಂಥ ಪರಮೇಶ್ವರನನ್ನು ಬಿಟ್ಟು ನಾನು ಇನ್ಯಾರನ್ನು ನಮಸ್ಕರಿಸಲಿ ಅಂತ ನೀಲಕಂಠ ದೀಕ್ಷಿತರು ಒಂದು ಕಡೆ ಕೇಳ್ತಾರೆ. ಅದಿರಲಿ, ಆ ಪರಮೇಶ್ವರನು ಅದು ತನಗಿರಲಿ ಅಂತ ತಾನು ಅದನ್ನು ಭಕ್ಷಿಸ್ತಾನೆ. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಪಾರ್ವತಿಯು ಪರಮೇಶ್ವರನ ಕಂಠವನ್ನು ಹಿಡ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಆ ವಿಷವು ಶಿವನ ಕಂಠದಲ್ಲಿಯೇ ಬಾಕಿಯಾಗ್ತದೆ. ಅದು ಆ ಕಂಠ ನೀಲವಾಗ್ತದೆ. ಆತ ನೀಲಕಂಠನಂದು ಅತ್ಯಂತ ಪ್ರಸಿದ್ಧಿಯನ್ನು ಪಡೆಯುತ್ತಾನೆ. ನೀಲಕಂಠ, ವಿಷಕಂಠ, ಶಿತಿಕಂಠ ಇದೆಲ್ಲದಕ್ಕೂ ಅರ್ಥ ಒಂದೇ. ಕಂಠೆ ವಿಷಂ ಯಸ್ಯ ಸಹ ವಿಷಕಂಠ. ಹಾಗೆ ಎಲ್ಲದಕ್ಕೂ ಕೂಡ ಹಾಗೆ ಅರ್ಥ ಮಾಡಿಕೊಂಡ್ರಾಯಿತು. ಯಾರ ಕುತ್ತಿಗೆಯಲ್ಲಿ ವಿಷವಿದೆಯೋ ಆತನು ಎಂಬುದಾಗಿ ಆ ಪರಮೇಶ್ವರನು ಪ್ರಸಿದ್ಧಿಯನ್ನು ಪಡೆಯುತ್ತಾನೆ. ಲೋಕಕ್ಕೆ ಕ್ಷೇಮವೂ ಆಗ್ತದೆ, ಪರಮೇಶ್ವರನಿಗೆ ತೊಂದರೆಯೂ ಆಗುವುದಿಲ್ಲ. ಅದೇ ಅವನ ಒಂದು ವೈಶಿಷ್ಟ್ಯ. ಆ ಬಳಿಕ ಕೊನೆಗೆ ಅಮೃತ ಪ್ರಾಪ್ತಿಯಾದಾಗ ಶ್ರೀಮನ್ನಾರಾಯಣನು ಮೋಹಿನಿ ರೂಪದಲ್ಲಿ ಬಂದು ದೇವತೆಗಳನ್ನು ಅಸುರರನ್ನು ಹೇಗೋ ಕಷ್ಟಪಟ್ಟು ಒಂದೆಡೆ ಕುಳ್ಳಿರಿಸಿ ಅವರಿಗೆ ದೇವತೆಗಳಿಗೆಲ್ಲ ಅಮೃತವನ್ನು ಬಳಸ್ತಾ ಬರ್ತಾನೆ. ತತ್ಸಮಯದಲ್ಲಿ ಒಬ್ಬ ಅಸುರ ಮಾತ್ರ ದೇವತೆಗಳ ಪಕ್ಕ ಕುಳಿತುಕೊಂಡು ಆ ಅಮೃತವನ್ನು ಭಕ್ಷಿಸಿಯೂ ಆಗ್ತದೆ. ಆ ಬಳಿಕ ಮೋಹಿನಿಯು ಅಂದರೆ ಶ್ರೀಮನ್ನಾರಾಯಣನು ಏನು ಮಾಡ್ತಾನೆ, ಆ ಸೌಟಿನಿಂದ ಆತನ ಕುತ್ತಿಗೆಯನ್ನು ಶಿರಚ್ಛೇದನವನ್ನು ಮಾಡ್ತಾನೆ. ಅವರೇ ಯೋ ವಿಷ್ಣುನೈವಾಮೃತಂ ಪೀಯಮಾನಃ ಚಿತ್ವಾ ಶಿರೋಗ್ರಹ ಭಾವೇ ನಿಯುಕ್ತಃ ಯೋಭ್ಯರ್ಕಚಂದ್ರೌ ಗ್ರಸತಿ ಪರ್ವಕಾಲೇ ರಾಹುಂ ಸದಾಶರಣಮಹಂ ಪ್ರಪದ್ಯೆ ಅಂತ ನಾವು ಯಾವ ವಿಷ್ಣುವು ಗ್ರಹ ರೂಪದಲ್ಲಿ ಅವರನ್ನು ಅನುಗ್ರಹಿಸಿದನೋ ಆ ರಾಕ್ಷಸನೇ ರಾಹು ಮತ್ತು ಕೇತು ಎಂಬುದಾಗಿ ನಾವು ಇವತ್ತು ನವಗ್ರಹರಲ್ಲಿ ಅವರನ್ನು ಪೂಜಿಸ್ತೇವೆ. ಯಾಕೆಂದರೆ ಅವರಿಗೆ ಅಮೃತತ್ವ ಪ್ರಾಪ್ತವಾದ ಕಾರಣ. ಹಾಗಾಗಿ ಆ ರಾಹುಕೇತುಗಳ ಉತ್ಪತ್ತಿಯೂ ಅಲ್ಲಿ ಉಂಟಾಗ್ತದೆ. ಮತ್ತೆ ಇಷ್ಟಾಗಿ ದೇವತೆಗಳು ಅಮರರೇನೋ ಆದರೂ ಲಕ್ಷ್ಮೀದೇವಿಯು ಅಲ್ಲಿ ಈ ಕ್ಷೀರಸಾಗರದಿಂದ ಬರುವಾಗ ದೇವತೆಗಳಿಗೆ ಮತ್ತೆ ಅಸುರರಿಗೆ ಇಬ್ಬರಿಗೂ ಕೂಡ ಹೀಗೆ ಅಸ್ಮಾಕಂ ಭವೇತ್, ಇವಳು ನಮ್ಮವಳಾಗ್ಲಿ ಅಂತ ಅವರು ಆಸೆ ಪಟ್ಟುಕೊಳ್ತಾರೆ, ಬಯಸ್ತಾರೆ. ಆ ಸಂದರ್ಭದಲ್ಲಿ ದೇವತೆಗಳು ಅತ್ಯಂತ ಉಪಾಯದಿಂದ ನಾವೊಂದು ಕೆಲಸ ಮಾಡೋಣ, ಸ್ವಯಂವರವನ್ನು ಮಾಡಿಕೊಂಡು ಪುಷ್ಪಮಾಲೆಯನ್ನು ಲಕ್ಷ್ಮೀದೇವಿಯಲ್ಲೇ ಕೊಟ್ಟು ಬರೋಣ. ಲಕ್ಷ್ಮೀದೇವಿಯು ಯಾರನ್ನು ವರಿಸ್ತಾಳೋ ಆತನೇ ಆಕೆಯ ವರನು, ಆತನ ಪತಿಯು ಎಂಬುದಾಗಿ ತೀರ್ಮಾನಿಸ್ತಾರೆ. ಲಕ್ಷ್ಮೀದೇವಿಯು ಬರುವ ಸಂದರ್ಭದಲ್ಲಿ ಈ ಧನ್ವಂತರಿ ಇವು ಒಂದೊಂದು ದೇವತೆಗಳನ್ನು ವರ್ಣಿಸುತ್ತಾ ತತ್ರ ಸ್ಥಿತಾನಾಂ ದೇವತೆಗಳನ್ನು ಕೂಡ, ರಾಕ್ಷಸರನ್ನು ಬಿಟ್ಟು ಬಿಡಿ, ದೇವತೆಗಳನ್ನು ಕೂಡ ಗುಣ ಅವಗುಣಗಳನ್ನು ಹೇಳ್ತಾ ಏಷ ಬ್ರಹ್ಮ ಅತಿವೃದ್ಧ, ಈತನು ಬ್ರಹ್ಮೇತನು ಈಗ ನಾವು ಹೇಳಿ ಆಯಿತು, ನೀವು ಕೇಳಿಸಿಕೊಂಡಿದ್ದೀರಾ. ಹೀಗೆ ಇವರೆಲ್ಲರನ್ನೂ ಕೂಡ ಬ್ರಹ್ಮನೋ, ವಿಷ್ಣು, ಪರಮೇಶ್ವರನೋ, ಆಮೇಲೆ ಸೂರ್ಯನೋ, ಚಂದ್ರನೋ, ದೇವೇಂದ್ರನೋ ಇವರೆಲ್ಲರನ್ನು ಕೇಳಿ ಇವರೆಲ್ಲರಿಗೂ ಗುಣಗಳು ಇದೆ. ಆದರೆ ಅಂತ ಬರ್ತದಲ್ಲ, ಕಾರ್ಯಕ್ರಮ ಹೇಗಾಗಿದೆ, ತುಂಬ ಚೆನ್ನಾಗಿದೆ. ಆದರೆ ಅಂತ ಬಂದರೆ ಅಲ್ಲಿ ಏನೋ ಸ್ವಲ್ಪ ಇದೆ ಅಂತ ಅರ್ಥ. ಹಾಗೆ ಎಲ್ಲ ದೇವತೆಗಳಲ್ಲಿಯೂ ಕೂಡ ಗುಣಗಳು ಇದೆ. ಆದರೆ ಹಾಗಾಯಿತು. ಕೊನೆಗೆ ಯಾವ ಆದರೆಗೂ ಅವಕಾಶ ಇಲ್ಲದ, ಆಸ್ಪದವಿಲ್ಲದ, ಕೇವಲ ಗುಣಗಳೇ ತುಂಬಿಕೊಂಡಿರುವಂತಹ ಆ ಶ್ರೀಮನ್ನಾರಾಯಣನ ಬಳಿಗೆ ಬರುವಾಗ ಆತನನ್ನು ವರ್ಣಿಸುವುದಕ್ಕೆ ಯಾರಿಂದಲೂ ಸಾಧ್ಯವೇ ಆಗಲಿಲ್ಲ. ಯಾಕೆ ಆಗಲಿಲ್ಲ ಅಂತ ಕೇಳಿದರೆ ಆತನೇ ಸದ್ಗುಣಗಳೇ ಆತನು, ಸದ್ಗುಣಗ ಆತನಲ್ಲಿ ಇರುವುದಲ್ಲ, ಆತನೇ ಸದ್ಗುಣವು, ಆತನೇ ಸಾಕ್ಷಾತ್ ಪರಮಾತ್ಮ ಸ್ವರೂಪಿ. ಆದ ಕಾರಣ ಈ ಶ್ರೀಮನ್ನಾರಾಯಣನನ್ನು ಬಿಟ್ಟರೆ ಇನ್ನು ಯಾರು ಗತಿಯಿಲ್ಲ ಅಂತ ಲಕ್ಷ್ಮೀದೇವಿಯು ಮನಗಂಡು ಆ ಲಕ್ಷ್ಮೀದೇವಿಯು ಶ್ರೀಮನ್ನಾರಾಯಣನ ಕಂಠದಲ್ಲಿ ಸಮರ್ಪಿಸಿದಳು. ಈಗ ಬಂದಾಯಿತು ವೈಜಯಂತಿ ಅಂತ ಹೇಳುವ ಪುಷ್ಪಮಾಲೆಯನ್ನು. ಹಾಗೆ ನಾವು ಆಶೀರ್ವಾದವನ್ನು ಈಗಾಗಲೇ ಪಡ್ಕೊಂಡಿದ್ದೇವೆ. ಆಮೇಲೆ ವಿವಾಹೋತ್ಸವ ಆಗ್ತಾ ಇತ್ತು. ಮುಂದೆ ಕವಿಗಳು ವರ್ಣಿಸ್ತಾರೆ, ಈ ತಾನು ಧರಿಸಿದಂತಹ ಆ ಪದಕದಲ್ಲಿ ಲಕ್ಷ್ಮೀದೇವಿಗೆ ಶ್ರೀಮನ್ನಾರಾಯಣನನ್ನು ಕಾಣಿಸ್ತಾ ಇತ್ತು. ಲಕ್ಷ್ಮೀದೇವಿಯು ಸಂತೋಷಗೊಂಡಲು ಅಂತ ಹೇಳಿಕೊಂಡು ನಾವು ಹೊರಗಿನ ನೋಟಕ್ಕೆ ನೋಡುವಾಗ ಕೇವಲ ಕಾವ್ಯಮಯವಾಗಿ ನಾವು ನೋಡ್ತೇವೆ. ತನ್ನ ಪದಕದಲ್ಲಿ ಗಂಡನ ಪ್ರತಿಬಿಂಬವನ್ನು, ನಾರಾಯಣನ ಪ್ರತಿಬಿಂಬವನ್ನು ನೋಡಿದ ಲಕ್ಷ್ಮಿಯು ಲಜ್ಜಾಜಮುಪೇತ್ಯ ನಮ್ರವದನ, ಆಕೆ ತಾನು ಲಜ್ಜೆಗೊಂಡವಳಂತೆ ವ್ಯಾಜಂ ಅಂದರೆ ಕಪಟವನ್ನು ಅನುಭವಿಸ್ತಾ ಕೆಳಗೆ ನೋಡಿದ್ಲಂತೆ. ಆಕೆ ಕೆಳಗೆ ನೋಡಿದ್ದು ಎಲ್ಲರೂ ಗ್ರಹಿಸಿದ್ದು ಯಾಕೆ ಅಂತ ಹೇಳಿದ್ರೆ ಇವಳು ನಾಚಿಕೆಯಿಂದ ತಲೆ ತಗ್ಗಿಸಿದ್ದಾಳೆ ಅಂತ. ನೀವು ವಧುವನ್ನು ನೋಡಬೇಡಿ, ನಾಚಿಕೆಯಿಂದ ತಲೆ ತಗ್ಗಿಸಿದ್ದಾಳೆ ಅಂತ. ಆದರೆ ಹಾಗಲ್ಲ, ಆ ಮಣಿಯಲ್ಲಿ ನಾರಾಯಣನನ್ನು ನೋಡ್ತಾ ಇದ್ಲು ಆಕೆ ಅಂತ ಹೇಳ್ತಾ ಇದ್ರು.
ಸಾಮಾನ್ಯ ಜನರು ನಾವು ತಿಳ್ಕೊಳ್ತೀವಿ. ನಾವು ಹೊರಗಡೆ ನಮ್ಮ ಈ ಮಣಿಯಲ್ಲಿ ಈ ಪದಕದಲ್ಲಿ ನಾರಾಯಣನನ್ನು ನೋಡ್ತಾ ಇದ್ರು ಲಕ್ಷ್ಮಿ ಅಂತ. ಆದರೆ ಹಾಗಲ್ಲ, ಆ ಪದಕ ಲಕ್ಷ್ಮಿಯ ಎದೆ ಭಾಗದಲ್ಲಿರುವಂಥದ್ದು, ಹೃದಯ ಭಾಗದಲ್ಲಿರುವಂಥದ್ದು. ಯಾವಾಗ ಸಭೆಯಲ್ಲಿ ಅವರ ವಿವಾಹವು ಸಂಪನ್ನವಾಯಿತೋ ಆ ಸಂದರ್ಭದಲ್ಲಿ ತನ್ನ ಹೃದಯದಲ್ಲಿಯೇ ನಾರಾಯಣನನ್ನು ಕಂಡುಕೊಂಡ್ಲು ಅಂತ ಅರ್ಥ. ಲಕ್ಷ್ಮಿಯು ಶ್ರೀಮದ್ ನಾರಾಯಣನನ್ನು ತನ್ನ ಹೃದಯದಲ್ಲೇ ಕಂಡುಕೊಂಡ್ಲು. ಇಲ್ಲಿ ಯಾಕೆ ಇದನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ವಧುವು ಕೂಡ ಯಾವಾಗ ವಿವಾಹವಾಯಿತೋ ಆ ಸಂದರ್ಭದಲ್ಲಿ ತನ್ನ ಹೃದಯದಲ್ಲಿ ನಾರಾಯಣನ ಸ್ವರೂಪದಲ್ಲಿರುವಂತಹ ತನ್ನ ಪತಿಯನ್ನು ಕಂಡುಕೊಳ್ಬೇಕು ಅಂತ ಹೇಳುವ ದೃಷ್ಟಿಯಿಂದ. ಆದ ಕಾರಣವೇ ಪ್ರಾರಂಭದಲ್ಲಿ ವಿವಾಹದಲ್ಲಿ ಲಕ್ಷ್ಮೀನಾರಾಯಣನನ್ನು ಆವಾಹನೆ ಮಾಡಿಕೊಂಡು, ವಧುವಿಗೆ ಲಕ್ಷ್ಮಿಯನ್ನು ವರನಿಗೆ ನಾರಾಯಣನನ್ನು ಆವಾಹನೆ ಮಾಡಿಕೊಂಡು ಅವರ ಪಾದ ತೊಳೆಸಿಕೊಂಡು ಅವರಿಗೆ ಪೂಜೆಯನ್ನು ಮಾಡಿ ಕನ್ಯೆಯನ್ನು ಕೊಡುವಂಥದ್ದು. ಅದಕ್ಕೆ ಇದು ನಮ್ಮ ಸಂಸ್ಕೃತಿಯ, ನಮ್ಮ ಧರ್ಮದ, ನಮ್ಮ ಒಂದು ಜಾತಿಯ ಒಂದು ವೈಶಿಷ್ಟ್ಯವಾಗಿದೆ. ಅಂತಹ ಒಂದು ಹೆಮ್ಮೆಯ ಒಂದು ಸಂಪ್ರದಾಯವನ್ನು ಹೊಂದಿಕೊಂಡಿರುವಂಥವರು ನಾವು. ಕೊನೆಗೆ ವಧುವಿನ ಕಡೆಯವರು ವರನ ಕಡೆಯವರಿಗೆ ಕೆಲವೊಂದಷ್ಟು ಹಿತವಾಕ್ಯವನ್ನು ಹೇಳುತ್ತಾ ಎಲ್ಲ ನೋಡಿ ಆಗಿದೆ, ತೀರ್ಮಾನ ಮಾಡಿ ಆಗಿದೆ, ಕನ್ಯೆಯನ್ನು ದಾನ ಮಾಡಿ ಕೊಟ್ಟೂ ಆಗಿದೆ. ಆದರೂ ಕೂಡ ನಾವು ಕನ್ಯೆಯನ್ನು ಕೊಟ್ಟದ್ದು, ನಮ್ಮ ಮಗಳನ್ನು ಕೊಟ್ಟದ್ದು, ಆದ ಕಾರಣ ಕೆಲವೊಂದಷ್ಟು ನಿಯಮಗಳನ್ನು ನಮಗೆ ಗೊತ್ತಿದ್ರೂ ಕೂಡ ಹೇಳ್ತೇವೆ ಅಂತ ಹೇಳಿಕೊಂಡು ಕನ್ಯೆಯನ್ನು ಕೈ ಎತ್ತಿ ಕೊಡುವುದು ಸಂಪ್ರದಾಯವಾಗಿದೆ. ಕನ್ಯಾ ವರಯತೆ ರೂಪಂ ಮಾತಾ ವಿತ್ತಂ ಪಿತಾಶ್ರುತಂ. ಹೇಗೆ ಅಂತ ಹೇಳಿದ್ರೆ, ಕನ್ಯಾ ವರಯತೆ ರೂಪಂ, ಕನ್ನಿಕೆಯು ವರನಲ್ಲಿ ಏನು ನೋಡ್ತಾಳೆ ಅಂತ ಕೇಳಿದ್ರೆ ರೂಪಂ, ಅವನು ಚಂದದಲ್ಲಿ ಇದ್ರೆ ಸಾಕು, ಹೈಟ್ ವೈಟಿಗೆ ಸರಿಯಾದ್ರೆ ಸಾಕು ಅಂತ ಹೇಳಿಕೊಂಡು. ಕನ್ಯಾ ವರಯತೆ ರೂಪಂ ಮಾತಾ ವಿತ್ತಂ, ಕನ್ನಿಕೆಯ ತಾಯಿ ಹಾಗಲ್ಲ, ಸಂಪತ್ತು ಎಷ್ಟಿರಬಹುದು ಅಂತ ನೋಡಿಕೊಂಡು ಅದು ಸರಿಯಾದ್ರೆ ನಮಗೂ ಓಕೆ ಅಂತ ಹೇಳ್ತಾರೆ. ಮಾತಾ ವಿತ್ತಂ ಪಿತಾಶ್ರುತಂ, ಈ ರೂಪದ ಬಗ್ಗೆಯೂ ತಂದೆಗೆ ಆಲೋಚನೆ ಅಷ್ಟು ಇರುವುದಿಲ್ಲ, ಹಣದ ಸಂಪತ್ತಿನ ಬಗ್ಗೆಯೂ ಇರುವುದಿಲ್ಲ. ಅವರು ಏನು ನೋಡ್ತಾರೆ ಅಂತ ಹೇಳಿದ್ರೆ ಪಿತಾಶ್ರುತಂ, ವಿದ್ಯಾಭ್ಯಾಸ ಹೇಗಿದೆ, ಯೋಗ್ಯವಾದ ವಿದ್ಯಾಭ್ಯಾಸ ಇದೆಯಾ ಅಂತ ಅವರು ನೋಡ್ತಾರೆ. ಬಾಂಧವ ಕುಲಮಿಚ್ಛಂತಿ, ಬಂಧು ಜನರು ಏನು ನೋಡ್ತಾರೆ ಅಂತ ಹೇಳಿದ್ರೆ ನಮ್ಮ ಹುಡುಗಿಗೆ ಸೇರಿದಂತಹ ಮನೆತನ ಒಳ್ಳೆದಿದೆಯಾ ಅಂತ ಅವರು ನೋಡ್ತಾರೆ. ಯಾಕೆಂದ್ರೆ ರೂಪದ್ದು ಅವರಿಗೆ ಅಗತ್ಯ ಇಲ್ಲ, ಮತ್ತೆ ವಿದ್ಯಾಭ್ಯಾಸವೂ ಅದು ಅವರಿಗೆ ಅದು ಬೇರೆ ನೋಡಿ ಆಗಿದೆ. ಮತ್ತೆ ಸಂಪತ್ತಿನ ಬಗ್ಗೆಯೂ ಅದು ಸಂಪತ್ತು ಇವತ್ತು ಅವರು ಹೇಳ್ತಾರೆ, ಇವತ್ತು ಬರ್ತದೆ ನಾಳೆ ಹೋಗ್ತಾರೆ. ತಮ್ಮ ಮಗಳಿಗೆ ಆಗುವಾಗ ಅದು ಆಗುವುದಿಲ್ಲ, ಇನ್ನೊಬ್ಬರ ವಿಷಯಕ್ಕಾಗಿ ಇವತ್ತು ಬರ್ತದೆ ನಾಳೆ ಹೋಗ್ತದೆ ಅಂತ ಎಲ್ಲರೂ ಹೇಳೋದು ಸಹಜ. ಅದು ಅವರೇನು ನೋಡ್ತಾರೆ, ಬಾಂಧವ ಕುಲಮಿಚ್ಛಂತಿ, ಒಳ್ಳೆ ಕುಲ ಸರಿಯಾಗಿದೆಯಾ ಅಂತ ನೋಡ್ತಾರೆ. ಆ ಮನೆಯವರೆಲ್ಲ ಮನೆತನ ಹೇಗಿದೆ ಅಂತ ನೋಡ್ತಾರೆ. ಮೃಷ್ಟಾನ್ನಮಿತರೇ ಜನಾಹ, ಇನ್ನು ಉಳಿದ ಜನರು ಏನು ನೋಡಬೇಕು ಅಂತ ಹೇಳಿದ್ರೆ ಮೃಷ್ಟಾನ್ನಂ, ನಮಗೆ ಮೃಷ್ಟಾನ್ನ ಭೋಜನ ಸಿಕ್ಕಿದ್ರೆ ಸಾಕು ಅಂತ ಬಯಸ್ತಾರೆ, ಬೇರೆ ಯಾವುದು ನಮಗೆ ಅಗತ್ಯ ಇಲ್ಲಪ್ಪ. ಇಲ್ಲಿ ಎರಡು ಅರ್ಥ ಇದೆ. ಹಾಸ್ಯಾಸ್ಪದವಾಗಿ ನಮಗೆ ಮದುವೆ ದಿವಸ ಒಳ್ಳೆ ಮೃಷ್ಟಾನ್ನ ಭೋಜನ ಸಿಕ್ಕಿದ್ರೆ ಸಾಕು ಅಂತ ಗ್ರಹಿಸುವವರು ಒಬ್ಬರು. ಹಾಗಲ್ಲ, ಇಲ್ಲಿ ಏನಿದೆ ಅಂತ ಹೇಳಿದ್ರೆ, ನಾವು ಯಾವ ಮನೆಗೆ ನಮ್ಮ ವಧುವನ್ನು, ನಮ್ಮ ಕನ್ನಿಕೆಯನ್ನು, ನಮ್ಮ ಹುಡುಗಿಯನ್ನು ಕೊಡ್ತೇವೆಯೋ ಆ ಮನೆಗೆ ಮುಂದೆ ನಾವು ಹೋದಾಗ ನಮಗೆ ಆ ಮನೆಯಲ್ಲಿ ಒಳ್ಳೆಯದಾದಂತಹ ಆತಿಥ್ಯ ಸತ್ಕಾರಗಳು ಲಭಿಸಲಿ, ನಮಗೆ ಊಟ ಸಿಗಲಿ ಅಂತ ಅವರು ಬಯಸ್ತಾರೆ ಅಂತ ಅರ್ಥ. ಅಂದರೆ ಆ ಹೋದಂತಹ ಹುಡುಗಿಯ ಒಂದು ಗುಣದಿಂದ ಆ ಮನೆಯಲ್ಲಿ ಮುಂದೆ ಮೃಷ್ಟಾನ್ನ ಪಾನಾದಿಗಳು ನಮಗೆ ಲಭಿಸಲಿ ಅಂತ ಬಾಂಧವರು, ಉಳಿದ ಜನರು ಬಯಸ್ತಾರೆ ಅಂತ ಅರ್ಥ. ಕುಲಂಚ ಶೀಲಂಚ. ಹಾಗಿದ್ರೆ ಯಾವ ಗುಣಗಳನ್ನು ನೋಡಿ ವಧುವನ್ನು ಕನ್ನಿಕೆಯನ್ನು ದಾನ ಮಾಡಬೇಕು ಅಂತ ಕೇಳಿದ್ರೆ 7 ಗುಣಗಳನ್ನು ನಮ್ಮ ಪೂರ್ವಿಕರು ಹೇಳಿದ್ದಾರೆ. ಆ 7 ಗುಣಗಳನ್ನು ಬಿಟ್ಟು ಇನ್ನು ಬೇರೆ ಗುಣಗಳನ್ನು ನೋಡಬೇಕಾದದ್ದಿಲ್ಲ ಅಂತಲೂ ಹೇಳಿದ್ದಾರೆ. ಅದು ಯಾವುದು ಅಂತ ಕೇಳಿದ್ರೆ, ಕುಲಂಚ ಶೀಲಂಚ ವಪುರ್ವಯಶ್ಚ ವಿತ್ತಂಚ ವಿದ್ಯಾಂಚ ಸನಾಥಕಾಂಚ. ಕುಲಂಚ, ಒಂದು ಉತ್ತಮವಾದ ಕುಲವನ್ನು ನೋಡಿಕೊಳ್ಬೇಕು. ಯಾವ ಕುಲದಲ್ಲಿ ಇವರು ಹುಟ್ಟಿದ್ದಾರೆ, ಇವರ ಕುಲದ ಹಿನ್ನೆಲೆ ಏನು ಅಂತ ನೋಡಬೇಕು. ಕುಲಂಚ ಶೀಲಂಚ, ಆ ವರನ ಯಾರಿಗೆ ತನ್ನ ಮಗಳನ್ನು ಕೊಡ್ತೇವೆಯೋ ಆತನ ಗುಣಗಳು ಹೇಗಿದೆ, ಕ್ಯಾರೆಕ್ಟರ್ ಆ್ಯಂಡ್ ಬಿಹೇವಿಯರ್ ಹೇಗಿದೆ ಅದನ್ನು ನೋಡಿಕೊಳ್ಬೇಕು. ಶೀಲಂಚ ವಪುಹು, ಆತನ ಶರೀರ ಅಂತ ಹೇಳಿದರೆ ಆತನು ಯಾವುದೇ ರೋಗವಿಲ್ಲದೆ ಸದೃಢನಾಗಿದ್ದಾನೋ ಎಂಬುದನ್ನು ನೋಡಬೇಕು. ವಯಶ್ಚ, ವಯಸ್ಸನ್ನು ನೋಡಬೇಕು. ವಧುವಿನ ವಯಸ್ಸು ವರನ ವಯಸ್ಸು ಪರಸ್ಪರ ಹೊಂದಾಣಿಕೆಯಾಗುವ ಹಾಗೆ ಇರಬೇಕು. ವಿತ್ತಂಚ, ಆಮೇಲೆ ಸಂಪತ್ತನ್ನು ನೋಡಬೇಕು. ಸಂಪತ್ತು ಅಂತ ಹೇಳೋದ್ರಲ್ಲಿ ಸಾಕಷ್ಟು ಜಿಜ್ಞಾಸೆಯು ಮಾಡಬೇಕಾಗಿದೆ. ಕೇವಲ ಹಣ, ಕರೆನ್ಸಿ ಅಂತ ಹೇಳುವ ಅರ್ಥ ಮಾತ್ರ ಅಲ್ಲ, ವಿದ್ಯೆಯೂ ಕೂಡ ಸಂಪತ್ತು, ಪಶುವೂ ಸಂಪತ್ತು, ಆಮೇಲೆ ಭೂಮಿಯೂ ಸಂಪತ್ತು ಇತ್ಯಾದಿ ಎಲ್ಲ ಯಾವುದು ಸತ್ಸಂಪತ್ತಿದೆಯೋ, ದೈವೀ ಸಂಪತ್ತಿದೆಯೋ ಆ ಎಲ್ಲ ಸಂಪತ್ತು ಇದೆಯೋ ಅಂತ ನೋಡಿಕೊಳ್ಬೇಕು. ವಿತ್ತಂಚ ವಿದ್ಯಾಂಚ, ವಿದ್ಯೆ ಇದೆಯೋ ಅಂತ ನೋಡಿಕೊಳ್ಬೇಕು.
ಸನಾಥತಾಂಚ. ತುಂಬ ಆಶ್ಚರ್ಯಕರವಾಗಿದೆ. ಈಗಿನ ಪ್ರಕೃತ ವರ್ತಮಾನದಲ್ಲಿ ನಾವು ನೋಡುತ್ತಾ ಇರುವುದಕ್ಕೂ ನಮ್ಮ ಪೂರ್ವಿಕರು ಹೇಳಿಕೊಟ್ಟದ್ದಕ್ಕೂ ಇರುವ ವ್ಯತ್ಯಾಸ ಅದು ನೋಡಿ. ಸನಾಥತಾಂಚ, ಈ ವರನು ತನ್ನ ಹಿರಿಯರೊಂದಿಗೆ ಇದ್ದಾನೋ ಇಲ್ಲವೋ ಅಂತ ನೋಡ್ಬೇಕಂತೆ. ಈಗಲೂ ನೋಡ್ತಾರೆ ಜನರು, ಆದರೆ ನೋಡುದು ಮಾತ್ರ ಸ್ವಲ್ಪ ವ್ಯತ್ಯಾಸ ಆಗಿದೆ. ತಂದೆ ತಾಯಿಯ ಜೊತೆಯಲ್ಲಿ ಇದ್ದವನಿಗೆ, ಬಂಧು ಬಾಂಧವರ ಜೊತೆಯಲ್ಲಿ ಇದ್ದವನಿಗೆ ವಧುವನ್ನು ಕೊಡಬೇಕು ಅಂತ ಇರೋದು. ಈಗ ನೋಡಿಬಿಟ್ಟು ತಂದೆ ತಾಯಿ ಜೊತೆಯಲ್ಲಿದ್ದಾರೋ ಹಾಗಿದ್ರೆ ಬೇಡ ಅಂತ ಹೇಳುವ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ. ಆದ ಕಾರಣ ದಯವಿಟ್ಟು ಆ ಪರಿಸ್ಥಿತಿ ವ್ಯತ್ಯಾಸವಾಗಬೇಕು. ನಮ್ಮ ಪೂರ್ವಿಕರು ಹಾಕಿಕೊಟ್ಟ ಮಾರ್ಗ ಅದು. ಸನಾಥತಾಂಚ, ಯಾರಿಗೆ ತನ್ನ ಬಂಧುವರ್ಗವನ್ನೇ ನೋಡಿಕೊಳ್ಳಿಕ್ಕೆ ಆಗುವುದಿಲ್ವೋ ಆತನು ತಮ್ಮ ಹುಡುಗಿಯನ್ನು ಹೇಗೆ ನೋಡಿಕೊಳ್ಳಿಕ್ಕೆ ಸಾಧ್ಯ ಇದೆ? ಆದ ಕಾರಣ ಸನಾಥತಾಂಚ, ತನ್ನ ತಂದೆ ತಾಯಿ ಬಂಧು ಮಿತ್ರರನ್ನು ಗೌರವಿಸುವಂಥವನಿಗೆ ತನ್ನ ಮಗಳನ್ನು ಕೊಡಬೇಕು ಅಂತ ಹೇಳುವ ಭಾವನೆ ಬರಬೇಕಂತೆ. ಏತಾನ್ ಸಪ್ತ ಗುಣಾನ್ ಪರೀಕ್ಷ್ಯ, ಈ 7 ಪರೀಕ್ಷೆಗಳಲ್ಲಿ ತೇರ್ಗಡೆಯಾದ್ರೆ ಕನ್ಯಾದೇಯ ಕನ್ನಿಕೆಯನ್ನು ಕೊಡಬಹುದು. ಬುಧೈಶೇಷಂ ಅಚಿಂತನೀಯ, ವಿದ್ವಾಂಸನಾದವನು ಬುದ್ಧಿವಂತನಾಗಿದ್ದರೆ ಬೇರೆ ಯಾವ ಗುಣಗಳನ್ನು ಪರೀಕ್ಷಿಸಬೇಕಾದದ್ದಿಲ್ಲ ಅಂತ ಹೇಳಿದರು. ಆಮೇಲೆ ವಧು ಹೇಗಿರಬೇಕು ಅಂತೇಳಿ ಹೇಳಿದ್ದಾರೆ. ಕಾರ್ಯೇಶು ಮಂತ್ರಿ, ಕರಣೇಶು ದಾಸಿ, ಭುಕ್ತೌತು ಮಾತಾ, ಶಜನೇಶು ವೇಶ್ಯ, ಧರ್ಮೇಶು ಧರ್ಮಿ, ಕ್ಷಮಯಾ ಧರಿತ್ರಿ, ಷಟ್ಕರ್ಮಯುಕ್ತ ಕುಲಮುದ್ಧರಂತಿ. ನೋಡಿ, ನಮ್ಮ ಹಿರಿಯರು ಪುರುಷ ಪ್ರಧಾನವಾದ ಸಮಾಜ ನಮ್ಮದು ಅಂತ ಎಲ್ಲರೂ ಆಧುನಿಕರು ಬುದ್ಧಿಜೀವಿಗಳು ದೂಷಿಸ್ತಾರೆ. ಖಂಡಿತ ಅಲ್ಲ. ವರನಿಗೆ ಆದರೆ 7 ಗುಣಗಳು, ವಧುವಿಗೆ ಬೇಡವೇ ಬೇಡ, 6 ಗುಣಗಳು ಸಾಕು ಅಂತ ಹೇಳಿದರು. ಷಟ್ಕರ್ಮಯುಕ್ತ 6 ಗುಣ ಇದ್ರೂ ಸಾಕು ಅಂತ. ಒಂದು ಕಡಿಮೆ ಅವಳಿಗೆ, ಅದು ಪರವಾಗಿಲ್ಲ ಆಗ್ತದೆ ಅಂತ ಹೇಳಿಕೊಂಡು ಯಾರ ಪಕ್ಷಪಾತಿ ಆದಾಗ ಆಯಿತು. ಅವಳಿಗೆ 6 ಗುಣ ಹೇಳಿದ್ದಾರೆ. 6 ಸ್ವಭಾವ ಸರಿಯಾದರೆ ಎಲ್ಲ ಸರಿಯಾಗಿರ್ತದೆ ಅಂತ. ಅದು ಯಾವುದು? 6 ಸಂದರ್ಭಗಳಲ್ಲಿ ಹೇಗಿರಬೇಕು ಅಂತ ಹೇಳಿದ್ದಾರೆ. ಕಾರ್ಯೇಶು ಮಂತ್ರಿ, ಒಂದು ಕಾರ್ಯದಲ್ಲಿ, ಎಲ್ಲ ಕೆಲಸದಲ್ಲಿಯೂ ಹೆಂಡತಿಯಾದವಳು ಗಂಡನಿಗೆ ಮಂತ್ರಿಯ ಹಾಗೆ, ಮಂತ್ರಿ ಹೇಗೆ ರಾಜನಿಗೆ ಸಲಹೆಯನ್ನು ನೀಡ್ತಾನೋ ಹಾಗೆ ಅಂತ. ಕಾರ್ಯದಲ್ಲಿ ಹಾಗೆ ಆ ಮಂತ್ರಿ ಹೇಗೆ ಎಷ್ಟು ಚಾಣಾಕ್ಷದಿಂದ, ಎಷ್ಟು ಬುದ್ಧಿವಂತಿಕೆಯಿಂದ ರಾಜನಿಗೆ ಸಲಹೆಯನ್ನು ನೀಡ್ತಾನೋ, ರಾಜನಿಗೆ ಸಿಟ್ಟು ಬರುವುದಿಲ್ವೋ ಹಾಗೆ ಸಲಹೆಯನ್ನು ನೀಡ್ತಾ ಇರಬೇಕು ಅಂತ ಅರ್ಥ. ರಾಜನೂ ಕೂಡ ಅಷ್ಟೇ, ಗಂಡನೂ ಕೂಡ ಅಷ್ಟೇ. ರಾಜ ಹೇಗೆ ಮಂತ್ರಿಯ ಸಲಹೆಯನ್ನು ಕೇಳ್ತಾನೋ ಹಾಗೆ ನಾವು ಕೂಡ ಕೇಳಬೇಕಾಗ್ತದೆ ಅಂತ ಅರ್ಥ. ಕಾರ್ಯೇಶು ಮಂತ್ರಿ, ಕರಣೇಶು ದಾಸಿ, ಹಾಗಂತ ಕೇವಲ ಸಲಹೆಯನ್ನು ಮಾತ್ರ ಕೊಡ್ತಾ ಇದ್ರೆ ಆಗುವುದಿಲ್ಲ. ಕಾರ್ಯೇಶು ಮಂತ್ರಿ, ಕರಣೇಶು ದಾಸಿ, ಕೆಲಸದಲ್ಲಿ ಹೇಗೆ ಅಂತ ಹೇಳಿದ್ರೆ ದಾಸಿಯ ಹಾಗೆ. ಅಯ್ಯೋ, ದಾಸಿಗೆ ನನ್ನನ್ನು ಹೋಲಿಸಿದ್ದಾರೆ ಅಂತ ಹೇಳಿ ಅರ್ಥ ಅಲ್ಲ, ದಾಸಿಗಿಂತಲೂ ವಿಶೇಷವಾಗಿ. ಯಾಕೆಂದ್ರೆ ದಾಸಿ ಸೇವೆ ಮಾಡುವುದರಲ್ಲಿ ಮಾಡಬೇಕಂತ ಮಾಡ್ತಾಳೆ ಅಷ್ಟೇ. ಆದರೆ ಹೆಂಡತಿ ಗಂಡನ ಸೇವೆಯನ್ನು ಮಾಡುವಲ್ಲಿ ಹಾಗಲ್ಲ, ತನಿಗೋಸ್ಕರ, ತನ್ನ ಗಂಡನಿಗೋಸ್ಕರ ಅಂತ ಹೇಳಿಕೊಂಡು ಆ ಪ್ರೀತಿಯಲ್ಲಿ ಇರ್ತದೆ. ಕರಣೇಶು ದಾಸಿ, ಎಲ್ಲ ಕೆಲಸದಲ್ಲಿಯೂ ಹೇಳದೆ, ನನ್ನಲ್ಲಿ ಯಾರು ಹೇಳುವುದಿಲ್ಲ, ಹೇಳಬೇಕು ಅಂತ ಬಯಸಿಕೊಂಡಲ್ಲ, ಹೇಳದೆಯೇ ಆ ಕೆಲಸಗಳನ್ನೆಲ್ಲ ಮಾಡ್ತಾ ಇರಬೇಕು. ಭುಕ್ತೌತು ಮಾತಾ, ಭೋಜನ ಕಾಲದಲ್ಲಿ ಮಾತ್ರ ಹೇಗೆ ಬಳಸ್ತಾ ಇರಬೇಕು ಅಂತ ಹೇಳಿದ್ರೆ ತಾಯಿಯ ಹಾಗೆ. ಕೆಲವರು ಅರ್ಥ ಮಾಡೋದಿದೆ, ಬೇಡ ಬೇಡ ಅಂತ ಹೇಳಿದ್ರೆ ಇನ್ನು ಬಳಸಬೇಕು ಅಂತ. ಹಾಗಲ್ಲ, ಯಾವುದು ಬೇಕು ಅಂತ ಗಮನಿಸಿಕೊಂಡು ಅದನ್ನು ಆ ಕಾಲಕ್ಕೆ ಸರಿಯಾಗಿ ಕೊಡ್ತಾ ಇರಬೇಕು ಅಂತ ಅರ್ಥ. ಭುಕ್ತೌತು ಮಾತಾ ಶಯನೇಶು ವೇಶ್ಯ, ಶಯನ ಕಾಲದಲ್ಲಿ ವೇಶ್ಯೆಯ ಹಾಗೆ. ಅಯ್ಯೋ, ವೇಶ್ಯೆಗೆ ಹೋಲಿಸಿ ಬಿಟ್ಟಲ್ಲ ಅಂತ ಹೇಳಿದ್ರೆ ಹಾಗಲ್ಲ. ವೇಶ್ಯೆ ಕೇವಲ ಹಣಕ್ಕೋಸ್ಕರ ಆ ಕೆಲಸವನ್ನು ಮಾಡಿದರೆ ನಾವು ಹಾಗಲ್ಲ. ನಮ್ಮ ಪೂರ್ವಿಕರು ಅದಕ್ಕೂ ಸಂಸ್ಕಾರವನ್ನು ನಮಗೆ ವಿಧಿಸಿದ್ದಾರೆ. ಧರ್ಮ ಪ್ರಜಾ ಸಂಪತ್ಸಿದ್ಧ್ಯರ್ಥಂ, ಧಾರ್ಮಿಕ ಪ್ರಜೆಯನ್ನು ಪಡೆಯುವುದಕ್ಕೋಸ್ಕರ, ಸಂತತಿಯನ್ನು ಪಡೆಯುವುದಕ್ಕೋಸ್ಕರ, ನಮ್ಮ ವಂಶ ಅಭಿವೃದ್ಧಿಯಾಗುವುದಕ್ಕೋಸ್ಕರ, ವೈದಿಕ ಪರಂಪರೆ, ಋಷಿ ಪರಂಪರೆ ಮುಂದುವರಿಯುವುದಕ್ಕೋಸ್ಕರ ಅಂತ ಹೇಳ್ತಾರೆ. ಅದನ್ನು ಕೂಡ ಆದ ಕಾರಣ ಆ ಧರ್ಮ ಪ್ರಜಾ, ನಮ್ಮ ಪರಂಪರೆ ಬೆಳೆಯುವ ಹಾಗೆ ಆ ರೀತಿಯಲ್ಲಿ ಸಹಕರಿಸಬೇಕು. ಧರ್ಮೇ ಸುಧರ್ಮಿ, ಮತ್ತು ಧರ್ಮ ಕಾರ್ಯದಲ್ಲಿ ಸುಧರ್ಮಿಯಾಗಿರಬೇಕು. ಎಲ್ಲ ವಿಧವಾದ ಧಾರ್ಮಿಕ ಕಾರ್ಯದಲ್ಲಿ ಸಹಕರಿಸುವುದು ಹೇಗೆ ಅಂತ ಹೇಳಿದ್ರೆ ನಾನೊಂದಷ್ಟು ಉದಾಹರಣೆ ಕೊಡ್ತೇನೆ. ಎಲ್ಲ ಮಾತೆಯರು ಅದನ್ನು ಅನುಸರಿಸಿ ನಿಮ್ಮ ಮನೆ ಸರಿಯಾಗ್ತದೆ. ಖಂಡಿತವಾಗಿ ಸರಿ ಇಲ್ಲ ಅಂತ ಹೇಳ್ತಾ ಇಲ್ಲ, ಇನ್ನೂ ಚಂದ ಇರ್ತದೆ ಅಂತ ಹೇಳ್ತಾರೆ. ಹೇಗೆ ಅಂತ ಹೇಳಿದ್ರೆ, ಒಂದು ಕಡೆ ಕಾರ್ಯಕ್ರಮ ನಡೀತಾ ಇರ್ತದೆ, ಕನ್ಯಾ ಸಮರ್ಪಣೆ ಅಂತ ಇಟ್ಕೊಳ್ಳಿ. ನನ್ನ ಹಾಗೆ ಯಾರೋ ಒಬ್ಬರು ಮಾತಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ನೀವು ಏನು ಮಾಡಬೇಕು? ಎಲ್ಲ ಗಂಡಸರು ಮಾತಾಡ್ತಾ ಇರ್ತಾರೆ. ನಾವು ನಮ್ಮ ಸ್ವಭಾವ ಅದು, ಗಂಡಸರು, ನನಗೆ ಸರಿ ಗೊತ್ತಿದೆ. ಸ್ವಲ್ಪ ಹೊತ್ತು ಏನೋ ಇದು ಸಿಕ್ಕಿದ್ರೆ ನಾವು ಆ ಕಡೆ ಈ ಕಡೆ ಮಾತಾಡ್ತಾ ಇರ್ತೇವೆ. ನೀವು ಹೆಂಗಸರು, ಮಾತೆಯರು ಏನು ಹೇಳಬೇಕು? ನೀವು ಮಾತಾಡಬೇಡಿ, ಪುರೋಹಿತರು ಭಟ್ರು ನಮಗೋಸ್ಕರ ಹೇಳ್ತಾ ಇದ್ದಾರೆ, ನೀವು ಸ್ವಲ್ಪ ಸುಮ್ಮನಿರಿ. ಒಂದು ಹೋಮ ಆಗ್ತಾ ಇದೆ, ಯಾರೋ ಬರ್ತಾರೆ ಮಾತಾಡೋದಕ್ಕೆ ಅಂತ ನಾನು ನಿನ್ನೆ ಅಷ್ಟೇ ಹೇಳಿದೆ. ಹಾಗೆ ಬರ್ತಾ ಇರುವಾಗ ನಾವು ಕೈ ಕುಲುಕುವುದಕ್ಕೆ ಅಂತ ಕೈ ಕೊಟ್ಟರೂ ಕೂಡ ಹೆಂಡತಿ ಏನು ಹೇಳಬೇಕು? ಇಲ್ಲ, ಈಗ ನಾವು ಯಜ್ಞದಲ್ಲಿದ್ದೇವೆ, ನಾವು ವೈದಿಕ ಕ್ರಿಯಾನುಷ್ಠಾನವನ್ನು ಮಾಡ್ತಾ ಇದ್ದೇವೆ, ಈ ಹೊತ್ತಿನಲ್ಲಿ ನೀವು ವೈದಿಕಲ್ಲಿ ತೊಡಗಿರಿ ಅಂತ ಹೆಂಡತಿಯಾದವಳು ಹೇಳಿದರೆ ಗಂಡ ಖಂಡಿತ ಕೇಳ್ತಾನೆ. ಅದರ ಫಲ ಯಾರಿಗೆ? ಯಾರು ಯಜಮಾನರು, ಯಾರು ಹೋಮ ಮಾಡ್ತಾರೋ ಅವರಿಗೇ ಹೊರತು ಪುರೋಹಿತರಿಗೆ ಅದರ ಫಲ ಏನೂ ಇಲ್ಲ.
ಆದ ಕಾರಣ ನಮ್ಮ ಧಾರ್ಮಿಕ ವಿಧಾನಗಳು ಸರಿಯಾಗಿ ಆಗಬೇಕು, ಯೋಗ್ಯ ರೀತಿಯಿಂದ ಆಗಬೇಕು ಅಂತ ಹೇಳುವ ಉದ್ದೇಶಕ್ಕೋಸ್ಕರ ನಾವು ಧರ್ಮೇ ಸುಧರ್ಮಿ, ನಮಗೆ ನೋಡಿ ಉಳಿದೆಲ್ಲ ವಿಚಾರದಲ್ಲೂ ನಮಗೆ ಯಾರು A1 ಯಾರು ಫಸ್ಟ್ ಕ್ಲಾಸೋ ಅವರೇ ನಮಗೆ ಆಗಬೇಕು, ಅಡಿಗೆಗೆ ಯಾರು ಒಳ್ಳೆ ಅಡಿಗೆ ಆಗೋರು ಅವರೇ ಆಗಬೇಕು, ವಿಡಿಯೋ ಫೋಟೋಕ್ಕೆ ಚೆನ್ನಾಗಿ ತೆಗಿತಾರೋ ಅವರೇ ಆಗಬೇಕು. ಹಾಗಿದ್ರೆ ಯಾಕೆ ನಮಗೆ ಧಾರ್ಮಿಕ ಕೆಲಸ ಒಳ್ಳೆ ರೀತಿಯಲ್ಲಿ ಆಗಬೇಕು ಅಂತ ಬೇಡವಾ? ಆಗಬೇಕು. ಹೇಗೆ ಆಗ್ತದೆ? ಕೇವಲ ವೈದಿಕರನ್ನು ಬಿಟ್ಟರೆ ಅದಾಗುವುದಿಲ್ಲ. ವೈದಿಕ ರೀತಿಯಲ್ಲಿ ವೈದಿಕ ವಿಧಿವಿಧಾನಗಳು ಹಾಗೆ. ನಾವು ಶ್ರದ್ಧೆಯಿಂದ ಇದ್ದರೆ, ನಾವು ಭಕ್ತಿಯಿಂದ ಇದ್ದರೆ ನಮ್ಮ ಕಾರ್ಯಕ್ರಮ ಚೆನ್ನಾಗಿರ್ತದೆ. ಬಾಂಧವರೆಲ್ಲರೂ ಅದಕ್ಕೆ ಸಹಕರಿಸ್ತಾ ಇದ್ದಾರೆ. ನೋಡಿ ನಿಮ್ಮ ಕಾರ್ಯಕ್ರಮ ಅದು ಯಾರು ಹಿಳ್ಳೆಮನೆಯವರ ಕಾರ್ಯಕ್ರಮ, ಕಕ್ಕಳದವರ ಕಾರ್ಯಕ್ರಮ ಅಂತಲ್ಲ, ಎಲ್ಲ ಬಾಂಧವರು ಅತ್ಯಂತ ನಿಶ್ಶಬ್ದರಾಗಿ ಅವರು ಕುಳಿತುಕೊಂಡಿದ್ದಾರೆ. ಆದ ಕಾರಣವೇ ಅವರು ಬಾಂಧವರು. ಆಯಿತಾ? ಹೀಗೆ ಧಾರ್ಮಿಕ ಕಾರ್ಯದಲ್ಲಿ ಹೆಂಡತಿಯಾದವಳ ಕರ್ತವ್ಯ ಅದು. ನಾನು ಹೇಳಿದ್ದಲ್ಲ, ಇದು ಋಷಿ ಮುನಿಗಳು ಹೇಳ್ತಾ ಇರುವುದು. ಧರ್ಮೇ ಸುಧರ್ಮಿ, ಗಂಡನ ಸ್ವಲ್ಪ ದಾರಿ ತಪ್ಪಿದ್ರು ಕೂಡ ಹೋಮದ ಸಂದರ್ಭದಲ್ಲಿಯೂ ಧಾರ್ಮಿಕ ಅನುಷ್ಠಾನದ ಸಂದರ್ಭದಲ್ಲಿಯೂ ಸಂಧ್ಯಾವಂದನೆ ಮಾಡ್ತಿಲ್ಲ ಅಂದರೆ ನೋಡಿ, ನೀವು ಕಾಲಕ್ಕೆ ಸರಿಯಾಗಿ ಸಂಧ್ಯಾವಂದನೆ ಮಾಡ್ತಾ ಇಲ್ಲ, ಹೋಗಿ ಸಂಧ್ಯಾವಂದನೆ ಮಾಡಿ ಹೆಂಡತಿ ಹೇಳಿ, ಕೇಳಿಯೇ ಕೇಳ್ತಾರೆ, ಮಾಡಿಯೇ ಮಾಡ್ತಾರೆ. ಆದ ಕಾರಣ ಧರ್ಮೇ ಸುಧರ್ಮಿ ಆ ಕೆಲವದು ಬೇಕು. ಕ್ಷಮಯ ಧರಿತ್ರಿ, ಆಮೇಲೆ ಕ್ಷಮಾಗುಣ ಹೇಗಿರಬೇಕು ಅಂತ ಹೇಳಿದ್ರೆ ಅದು ಇದ್ದೇ ಇರ್ತದೆ ಹೆಂಗಸರಿಗೆ, ಹುಡುಗಿಯರಿಗೆ. ನನ್ನ ಗುರುಗಳು ಹೇಳ್ತಾ ಇದ್ರು, ಒಂದು ಮಾತು ಹೇಳ್ತಾ ಇದ್ರು, ಯಾಕೆ ಹೆಂಗಸರ ಗರ್ಭದಲ್ಲಿಯೇ ಶಿಶುವನ್ನು ಪರಮಾತ್ಮ ಇಡ್ತಾನೆ, ಗಂಡಸರಾಗೂ ಗರ್ಭವನ್ನು ಇಟ್ಟುಕೊಂಡು ಅವರಿಗೂ ಶಿಶುವನ್ನು ಯಾಕೆ ಕೊಡಬಾರ್ದಿತ್ತು? ಪರಮಾತ್ಮ ಬಯಸಿದ್ರೆ ಅದರಲ್ಲಿ ಯಾವುದು ಕಷ್ಟ ಇಲ್ಲ. ಯಾಕೆ ಹೆಂಗಸರಿಗೆ ಅಂತ ಕೇಳಿದ್ರೆ, ಆ ಹೆಂಗಸರು ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿದ್ರೆ ಜನಿಸುತ್ತಲೇ ಅವರು ಮಾತೃಸ್ವರೂಪಿಗಳು. ಯಾಕೆ ಅಂತ ಹೇಳಿದ್ರೆ ಸಹನಾಗುಣ, ಕ್ಷಮಾಗುಣ ಅವರಿಗೆ ಇರುವಷ್ಟು ಗಂಡಸರಿಗೆ ಇರುವುದಿಲ್ಲ ಅಂತ ಹೇಳುವುದನ್ನು ಮನಗಂಡೇ ಪರಮಾತ್ಮ 9 ತಿಂಗಳು, ಗಂಡಸರಾದರೆ ಸ್ವಲ್ಪ ಇದನ್ನು ಕರೆಯಲ್ಲಿ ಇಟ್ಟು ಬಿಡುವ ಅಂತ ತೆಗೆದು ಇಟ್ಟು ಬಿಡಬಹುದು, ಆದರೆ ಹೆಂಗಸರ ಹಾಗಿರುವುದಿಲ್ಲ. ಅವರು ಅತ್ಯಂತ ಸಂತೋಷದಿಂದ, ಪ್ರೀತಿಯಿಂದ, ವಾತ್ಸಲ್ಯದಿಂದ ತನ್ನ ಗರ್ಭದಲ್ಲಿ ಆ ಶಿಶುವನ್ನು ಹೊತ್ತುಕೊಂಡು ತಿರುಗ್ತಾರೆ ಅಂತ ಹೇಳುವ ಉದ್ದೇಶದಿಂದಲೇ ಆ ಕ್ಷಮಾಗುಣ ಇರುವ ಕಾರಣವೇ ಆ ಸ್ತ್ರೀಯ ಗರ್ಭದಲ್ಲಿಯೇ ಪರಮಾತ್ಮ ಶಿಶುವನ್ನು ಇಡ್ತಾನೆ ಅಂತ ನನ್ನ ಗುರುಗಳು ಹೇಳಿದ ಮಾತದು. ಆದ ಕಾರಣ ಕ್ಷಮಯ ಧರಿತ್ರಿ, ಕ್ಷಮಾಗುಣ ಅದು ಇನ್ನೂ ಕೂಡ ಕ್ಷಮಾಗುಣ ಇದ್ದಷ್ಟು ಆ ವಂಶ ಅಭಿವೃದ್ಧಿ ಆಗ್ತದೆ. ಇದು 6 ಗುಣಗಳಿದ್ರೆ ಉಭಯ ಕುಲವೂ ಕೂಡ ಉದ್ಧಾರವಾದ ಹಾಗೆ ಅಂತ ಹೇಳಿದ್ದಾರೆ. ಷಟ್ಕರ್ಮಯುಕ್ತ ಕುಲ ಮುದ್ಧರಂತಿ. ಇನ್ನು ವರನಿಗೆ ಕೆಲವೊಂದು ನಿಯಮಗಳನ್ನು ಹೇಳ್ತಾರೆ. ಅನಯ ಸಹಧರ್ಮಯ ಪುರುಷಾರ್ಥ ತ್ರಯ ಸಾಧನಾರ್ಹಯ ಮುದಮಾಪ್ನುಹಿ ಶಾಶ್ವತಿ ಸಮಾಹ ಭಜ ಧರ್ಮಂ ತ್ವಮನನ್ಯ ಮಾನಸಃ. ಮಾವ ತುಂಬ ಬುದ್ಧಿವಂತರು. ಮಾವನಿಗೆ ಹೇಳಬೇಕಾಗಿದೆ, ಕೆಲವೊಂದು ಆದೇಶವನ್ನು ಮಾಡಬೇಕಾಗಿದೆ. ಹಾಗೆಂತ ಎಲ್ಲರ ಮುಂದೆ ಆದೇಶವನ್ನು ಮಾಡುವ ಹಾಗೂ ಇರುವುದಿಲ್ಲ. ಹಾಗಾಗಿ ಮಾವ ಫ್ರೆಂಡ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅನಯ ಈ ಕನ್ನಿಕೆಯಿಂದಲೇ, ನಾನು ಯಾವ ಕನ್ನಿಕೆಯನ್ನು ನಿನಗೆ ದಾನ ಮಾಡಿಕೊಟ್ಟಿದ್ದೇನೋ ಆ ಕನ್ನಿಕೆಯಿಂದಲೇ ಪುರುಷಾರ್ಥ ಸಹಧರ್ಮಚರ್ಯೆಯ ನಿನ್ನೊಂದಿಗೆ ಎಲ್ಲ ಧಾರ್ಮಿಕ ವಿಧಿವಿಧಾನಗಳಲ್ಲೂ ಇರ್ತಾಳೆ. ಪುರುಷಾರ್ಥ ತ್ರಯ ಸಾಧನಾರ್ಹಯ, ಧರ್ಮ ಅರ್ಥ ಕಾಮ ಅಂತ ಹೇಳುವ 3 ಪುರುಷಾರ್ಥಗಳಲ್ಲಿಯೂ ಕೂಡ ನಿನಗೆ ಏನು ಅತ್ಯಂತ ನಿನ್ನ ಜೊತೆಯಲ್ಲೇ ಇದ್ದುಕೊಂಡು ಸಹಕರಿಸ್ತಾಳೆ. ಮತ್ತೆ ಮುದಮಾಪ್ನುಹಿ, ಗಳೊಂದಿಗೆ ನೀನು ಅತ್ಯಂತ ಮೋದದಿಂದ, ಸಂತೋಷದಿಂದ, ಖುಷಿಯಿಂದ ಇರು. ಶಾಶ್ವತೀ ಸಮಾಹ, 100 ಕಾಲ ಬದುಕು. ಆದರೆ ಅನನನ್ಯ ಮಾನಸಃ, ನಿನ್ನ ಮನಸ್ಸು ಮಾತ್ರ ಇನ್ನೆಲ್ಲೂ ಹೋಗಬಾರ್ದು. ಮುಖ್ಯವಾಗಿ ಮಾವನಿಗೆ ಹೇಳಬೇಕಾದದ್ದು ಅದನ್ನು ಮಾತ್ರ ಹೇಳಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಈ ಎಲ್ಲ ಒಂದು ಇದನ್ನು ಇಟ್ಟುಕೊಂಡು ಇದರಾಗಿ ಸಾಗಿನ ಹಾಗೆ ಬೇರೆಲ್ಲ ಆ ಒಂದು ಸಿಹಿಯನ್ನು ಬೆಳೆಸಿಕೊಂಡು ಮಾವ ಹೇಳಿಬಿಟ್ಟು ಅರ್ಥ ಆಯಿತು. ವಸನಾನ್ನಪಾನದಾನೈರ್ಭರಣೀಯ ಅನುದಿನಂ ಸುರಕ್ಷಣೀಯ. ಇನ್ನು ಹೇಗೆ ಅನುದಿನವೂ ಕಾಪಾಡಿಕೊಂಡಿರಬೇಕು ಅಂತ ಕೇಳಿದ್ರೆ, ವಸನ ಅಂದರೆ ಬಟ್ಟೆ ಬರೆಗಳು, ಅನ್ನಪಾನ ಊಟ ಆಹಾರ ವ್ಯವಸ್ಥೆ, ಆಭರಣ ಇತ್ಯಾದಿಗಳನ್ನು ಕೊಡುತ್ತಾ ವರ್ಷಕ್ಕೆ 2 ಸಲ ಆಭರಣಕ್ಕೆ ಡಿಮಾಂಡ್ ಮಾಡೋದಕ್ಕೆ ಅಡ್ಡಿಲ್ಲ. ಆ ಅನ್ನಪಾನ ಆಭರಣೈ ಅನುದಿನಂ ಭರಣೀಯ, ಪ್ರತಿ ದಿವಸವೂ ಕೂಡ ಕಾಪಾಡಿಕೊಂಡಿರಬೇಕು. ಮೃದುರ್ಭಿರ್ವಚನೈ ಸುಭಾಷಣೀಯ, ಅತ್ಯಂತ ಮೃದುವಾದ ಮಾತಿನಿಂದಲೇ ಮಾತನಾಡಿಕೊಂಡಿರಬೇಕು. ಯಾಕೆಂತ ಹೇಳಿದರೆ ತಂದೆ ತಾಯಿ ಎಲ್ಲರನ್ನೂ ಬಿಟ್ಟುಕೊಂಡು ನಮ್ಮ ಕುಲವನ್ನು ಉದ್ಧರಿಸುವುದಕ್ಕೆ ಅಂತ ಬರುವಂಥವಳು. ಆದ ಕಾರಣ ಮೃದುಭಿರ್ವಚನೈ ಸುಭಾಷಣೀಯ. ಅಷ್ಟು ಮಾತ್ರ ಅಲ್ಲ, ಗೃಹ ಕೃತ್ಯೇಶು ಅಖಿಲೇಶು ಯೋಜನೀಯ, ಎಲ್ಲ ಮನೆ ಕೆಲಸದಲ್ಲಿಯೂ ಕೂಡ ತೊಡಗಿಸಿಕೊಂಡಿರಬೇಕು ಬೇಕಾದ ರೀತಿಯಲ್ಲಿ. ಅದು ಅವನೇವರವರು ಬೇಡ ಅಂತ ಬಿಡುವ ಹಾಗಿಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ಇವರು ಹೇಳಿದ್ರು, ಇನ್ನೂ ವಿನಯದಿಂದ ಹೇಳ್ತಾರೆ ಮಾವ, ಏನು ಮಮ ಪುತ್ರಿ ಅಬಲ, ನನ್ನ ಪುತ್ರಿಗೆ ಏನು ಗೊತ್ತಿಲ್ಲ, ಕ್ರಿಯಾಸು ಅದಕ್ಷ, ಎಲ್ಲ ಕೆಲಸದಲ್ಲಿಯೂ ಕೂಡ ಅಸಮರ್ಥಳೆ. ಅಸಮರ್ಥಳು ಅಂತ ಅರ್ಥ ಅಲ್ಲ, ಕೆಲಸ ಗೊತ್ತಿರ್ತದೆ, ಆದರೂ ಅದವರ ಸೌಜನ್ಯ. ಕ್ರಿಯಾಸು ಅದಕ್ಷ, ವಚನೆ ಕರ್ಮಣಿ
ಕೌಶಲಂ ನ ಯಸ್ಯಾಹ, ಮಾತಿನಲ್ಲಿಯೂ ಒಂದು ಮಾತನಾಡುವುದಕ್ಕೂ ಗೊತ್ತಿಲ್ಲ, ಒಂದು ಕೆಲಸದಲ್ಲಿಯೂ ಗೊತ್ತಿಲ್ಲ, ಏನೇನೂ ಗೊತ್ತಿಲ್ಲ ಅಂತಲೇ ತಿಳ್ಕೊ. ಆದರೂ ನಿನಗೆಲ್ಲವೂ ಗೊತ್ತಿದೆ ಅಲ್ವಾ, ನೀನು ಹೇಗಿರಬೇಕು ಅದೆಲ್ಲವನ್ನು ಕೂಡ ಸರಿದೂಗಿಸಿಕೊಂಡು ಹೋಗುವಂಥವನಾಗಿರಬೇಕು. ತದಿಯಂ ಭರತ ಸುರಕ್ಷಣೀಯ, ಆದ ಕಾರಣ ನಿಮ್ಮ ಕೈಗೆ ಒಪ್ಪಿಸಿ ಆಗಿದೆ. ಸುರಕ್ಷಣೀಯ, ನಾನು ಹೇಗೆ ಇಷ್ಟು ವರ್ಷ ಕಾಪಾಡಿಕೊಂಡು ಬಂದಿದ್ದೇನೋ, ಯಾವ ಒಂದು ರೀತಿಯಲ್ಲಿ ಕೂಡ ಕೇಳಿದ್ರೆ ಇಷ್ಟು ವರ್ಷದ ಜೀವನ ಹೇಗಿತ್ತು ಅಂತ ಕೇಳಿದ್ರೆ ಅದು ಸ್ವರ್ಗಕ್ಕೆ ಸಮಾನ ಅಂತ ಅವ್ರು ಹೇಳೋದಿಲ್ವಾ, ಹಾಗೆ ನಿಮ್ಮಲ್ಲಿಯೂ ಕೂಡ ಇರಬೇಕು ಅಂತ ಮಾವ ಹೇಳ್ತಾರೆ. ಹಾಗೆ ಇಷ್ಟೆಲ್ಲ ವಿಷಯಗಳನ್ನು ಹೇಳಿ ಎಲ್ಲ ಜನರ ಅನುಮತಿಯನ್ನು ಪಡ್ಕೊಂಡು ಆಮೇಲೆ ಕನ್ನಿಕೆಯನ್ನು ಕೊಡ್ತಾರೆ. ನಿಮಗೂ ಅದೆಲ್ಲ ಅರ್ಥ ಆಗಿದೆ, ನಿಮಗೂ ಎಲ್ಲರಿಗೂ ಸಂಬಂಧಪಟ್ಟದ್ದು. ಆದ ಕಾರಣ ಈ ಇಷ್ಟು ವಾಕ್ಯಗಳನ್ನು ನಿಮ್ಮ ಮುಂದೆ ಹೇಳಿ ಈ ಮಾತಿನಿಂದ ವಿರಮಿಸ್ತೇನೆ. ಶನ್ನೋಗಸ್ತು ದ್ವಿಪದೇಗೆ ಪಂಚತುಷ್ಪದೇ. ಓಂ ಶಾಂತಿ ಶಾಂತಿ ಶಾಂತಿ. ಪ್ರಾಪ್ತವರ್ಷಾತ್ ಇಯಂ ಕನ್ಯಾ ಪುತ್ರವತ್ ಪಾಲಿತಾ ಮಯಾ ಇದಾನೀಂ ತವ ಪುತ್ರಾಯ ದತ್ತ ಸ್ನೇಹೇನ ಪಾಲ್ಯತಾ. ಅಲ್ಲಿ ಮುಂದಂಗೆ ಹೋಗಿ ಕೈಯನ್ನೆಲ್ಲ ಕಟ್ಟಿ ಮುಗಿಸಿಕ್ಕಿ, ಕೈಯನ್ನೆಲ್ಲ ಕಟ್ಟಿ ಮುಗಿಸಿ. ನಿಂಗ ಅಪ್ಪಂದ್ರೆ ಇಬ್ಬರು ಕೈ ಬಿಡಿ, ಮಧುಮಾಯ ಕೈ ಬಿಡೋಣ. ಮಧುಮಾಯ ಹೇಳು. ಕಾಮ ಕಾಮಾಜ ಕಾಮೋ ದಾತ ಕಾಮ ಪರಿಗ್ರಹೀತ ಕಾಮಕಂ ಸಮುದ್ರಮಾವಿಷ ಕಾಮೇನ ತ್ವಾ ಪ್ರತಿಗೃಹ್ಣಾಮಿ ಕಾಮೈನತ್ಯೇಗೆ ಏಷಾತೆ ಕಾಮದಕ್ಷಿಣ. ಮಧುಮಾಯ ಹೇಳು. ಉತ್ತಾನಸ್ತ್ವಾ ಆಂಗೀರಸಃ ಪ್ರತಿಗೃಹ್ಣಾತು ಧರ್ಮ ಪ್ರಜಾ ಸಂಪತ್ ಸಿದ್ಧ್ಯರ್ಥಂ ಕನ್ಯಾನ್ ಪ್ರತಿಗೃಹ್ಣಾಮಿ. ಮಂಗಲೇರಿಜಂ ಮಧುರಿವಾಗಂ ಸಮೇತ ಪಶ್ಯತ ಸೌಭಾಗ್ಯಮಸ್ತಿ ದತ್ವಾಯಾಧಾಸ್ತಂ ವಿಪರೇತನ ಶತಮಾನಂ ಭವೇಂದ್ರುಜೇ ಪ್ರತಿಷ್ಠತಿ ವಾಸೋ ದದಾತಿ. ഹരിഗോവിന്ദം ഹരിഗോവിന്ദം ഗോവിന്ദം ഹരിഗോപാലം ഹരിഗോവിന്ദം ഹരിഗോവിന്ദം ഗോവിന്ദം ഹരിഗോപാലം. ഓം നമോ നാരായണം ശ്രീ ജയ നാരായണം ശ്രീ ഹരി നാരായണം നമോ നമോ നാരായണം. ഓം നമോ നാരായണം ശ്രീ ജയ നാരായണം ശ്രീ ഹരി നാരായണം നമോ നമോ നാരായണം. ഹരി ഗോവിന്ദം ഹരി ഗോവിന്ദം ഗോവിന്ദം ഹരി ഗോപാലം ഹരി ഗോവിന്ദം ഹരി ഗോവിന്ദം ഗോവിന്ദം ഹരി ഗോപാലം. മത്സ്യവതാരവ കാളിതനെ മന്ദരാചല ಬೆನ್ನೋಳ್ ಪುತ್ತವನೇ. ಮತ್ಸ್ಯವತಾರವ ತಾಳಿದನೆ ಮಂದರಾಚಲ ಬೆನ್ನೋಳ್ ಪುತ್ತವನೇ. ಅಚ್ಚಸುಕರನಾಗಿ ಬಾಳಿದನೆ ಅಚ್ಚಸುಕರನಾಗಿ ಬಾಳಿದನೆ. ಮದಮೆಟ್ಟಿ ಹಿರಣ್ಯನ ಸೀಳಿದನೆ ಮದಮೆಟ್ಟಿ ಹಿರಣ್ಯನ ಸೀಳಿದನೆ. ಓಂ ನಮೋ ನಾರಾಯಣಂ ಶ್ರೀ ಜಯ ನಾರಾಯಣಂ ಶ್ರೀ ಹರಿ ನಾರಾಯಣಂ ನಮೋ ನಮೋ ನಾರಾಯಣಂ. ಓಂ ನಮೋ ನಾರಾಯಣಂ ಶ್ರೀ ಜಯ ನಾರಾಯಣಂ ಶ್ರೀ ಹರಿ ನಾರಾಯಣಂ ನಮೋ ನಮೋ
गोविन्दं हरिगोपालं हरिगोविन्दं हरिगोविन्दं गोविन्दं हरिगोपालम् ಶಾತ್ರರೆಂಬವರನು ಹತ ಮಾಡಿದನೆ ಕುಂಭಿನಿ ದಾನವ ಬೇಡಿದನೆ ಶಾತ್ರರೆಂಬವರನು ಹತ ಮಾಡಿದನೆ ಅಂಬುಧಿಗೆ ಶರಗೂಡಿದನೆ ಅಂಬುಧಿಗೆ ಶರಗೂಡಿದನೆ ಕಮಲಾಂಬಕ ಗೊಲ್ಲರೋಳ್ ಹಾಡಿದನೆ ಕಮಲಾಂಬಕ ಗೊಲ್ಲರುಳ್ ಹಾಡಿದನೆ ಓಂ ನಮೋ ನಾರಾಯಣ ಶ್ರೀ ಜಯ ನಾರಾಯಣ ಶ್ರೀ ಹರಿ ನಾರಾಯಣ ನಮೋ ನಮೋ ನಾರಾಯಣ ಓಂ ನಮೋ ನಾರಾಯಣ ಶ್ರೀ ಜಯ ನಾರಾಯಣ ಶ್ರೀ ಹರಿ ನಾರಾಯಣ ನಮೋ ನಮೋ ನಾರಾಯಣ ಹರಿ गोविन्दं गोविन्दं हरिगोपालं गोपाला गोपाला ಸಾಧಿಸಿ ತ್ರಿಪುರರ ಗೆಲಿದವನೇ ಮ್ಲೇಚ್ಛರ ಛೇದಿಸಿ ಮೆರೆದವನೇ ಸಾಧಿಸಿ ತ್ರಿಪುರರ ಗೆಲಿದವನೇ ಮ್ಲೇಚ್ಛರ ಛೇದಿಸಿ ಮೆರೆದವನೇ ಸಾಧಿಸಿ ಸಕಲವ ತಿಳಿದವನೇ ಸಾಧಿಸಿ ಸಕಲವ ತಿಳಿದವನೇ ಆದಿಕೇಶವನಿಗೆ ಒಲಿದವನೇ ಆದಿಕೇಶವನಿಗೆ ಒಲಿದವನೇ ಓಂ ನಮೋ ನಾರಾಯಣ ಶ್ರೀ ಜಯ ನಾರಾಯಣ ಶ್ರೀ ಹರಿ ನಾರಾಯಣ ನಮೋ ನಮೋ ನಾರಾಯಣ ಓಂ ನಮೋ ನಾರಾಯಣ ಶ್ರೀ ಜಯ ನಾರಾಯಣ ಶ್ರೀ ಹರಿ ನಾರಾಯಣ ನಮೋ ನಮೋ ನಾರಾಯಣ ಹರಿ ಗೋವಿಂದಂ ಹರಿ ಗೋವಿಂದಂ ಗೋವಿಂದಂ ಹರಿ ಗೋಪಾಲಂ ಗೋಪಾಲ
कृष्ण जय राधा समेत कृष्ण जय राधा समेत कृष्ण समेत कृष्ण समेत कृष्ण राधा समेत कृष्ण समेत कृष्ण समेत कृष्ण राधा समेत कृष्ण दीर्घो नाम यज्ञः दीर्घायुषागमे तत्र मनुष्या भवन्ति यत्प्रेतेन यज्ञेन यजन्ते एष वै क्लुप्तो नाम यज्ञः कल्पते वै तत्र प्रजाभ्यो योगक्षेमः यत्रैतेन यज्ञेन यजन्ते शुद्ध ब्रह्म परात्पर राम कालात्मक परमेश्वर राम शेषतल्प सुख निद्रित राम ब्रह्माद्यमर प्रार्थित राम 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 जय राजा राम 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 जय सीता राम राम जय राजा राम 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 जय सीता
ನಿನ್ನ ಜೊತೆ ನನ್ನ ಕಥೆ ಒಂದೊಂದು ಸಾಲು ಜೀವಿಸಿದೆ. ನನ್ನ ಜೊತೆ ನಿನ್ನ ಕಥೆ ಬೇರೊಂದು ಲೋಕ ಸೃಷ್ಟಿಸಿದೆ. ಎಂದು ಹೀಗೆ ಆಗಿಲ್ಲ, ಏನು ಇದರ ಸೂಚನೆ? ನೂರು ವಿಷಯ ಎತ್ತರೂನು ನಿನ್ನದೊಂದೇ ಯೋಚನೆ. ಇಬ್ಬರಲ್ಲ ಒಬ್ಬರೀಗ ನಾನೆಂದು ನಿನಗರ್ಪಣೆ. ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಈ ಜೀವನ. ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಈ ಜೀವನ. ನಿನ್ನ ಜೊತೆ ನನ್ನ ಕಥೆ ಒಂದೊಂದು ಸಾಲು ಜೀವಿಸಿದೆ. ನನ್ನ ಜೊತೆ ನಿನ್ನ ಕಥೆ ಬೇರೊಂದು ಲೋಕ ಸೃಷ್ಟಿಸಿದೆ. ನೀನು ದೂರ ನಾನು ದೂರ ಆದರೂ ಇಲ್ಲೇ ಈ ಕ್ಷಣದಲ್ಲಿ ತಿರುಗುವ ಭುವಿಯಲ್ಲಿ ಇರಲಿ ನಾ ಎಲ್ಲೆ ಇರುವೆ ನಿನ್ನಲ್ಲೇ. ಎದೆಯ ಬಡಿತ ಹೃದಯ ತುಂಬಿ ಉಸಿರಾಡುವಾಗ ವಿಪರೀತ ವೇಗ ಒಂಟಿತನಕ್ಕೆ ನೀನೆ ತಾನೆ ಸರಿಯಾದ ಸಿಹಿಯಾದ ಪರಿಹಾರ. ಈಗ ಉಕ್ಕಿ ಬರುವ ಕೈಗೆ ನಿನ್ನ ನೆರಳೆ ಉತ್ತರ. ಯಾವ ದೃಷ್ಟಿ ತಾಕದಂತೆ ನಿನ ಕಣ್ಣೆ ನನ್ನ ಕಾವಲು. ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಈ ಜೀವನ. ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಈ ಜೀವನ. ನಿನ್ನ ಜೊತೆ ನನ್ನ ಕಥೆ ಒಂದೊಂದು ಸಾಲು ಜೀವಿಸಿದೆ. ನನ್ನ ಜೊತೆ ನಿನ್ನ ಕಥೆ ಬೇರೊಂದು ಲೋಕ ಸೃಷ್ಟಿಸಿದೆ. ಎಂದು ಹೀಗೆ ಆಗಿಲ್ಲ, ಏನು ಇದರ ಸೂಚನೆ? ನೂರು ವಿಷಯ ಇತ್ತರೂನು ನಿನ್ನದೊಂದೇ ಯೋಚನೆ. ಇಬ್ಬರಲ್ಲ ಒಬ್ಬರೀಗ ನಾನೆಂದು ನಿನಗರ್ಪಣೆ. ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಈ ಜೀವನ. ನೀನಾದೇನಾ